सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामम्बिकाम्. ದಶಾರ, ಚತುರ್ದಶಾರ, ಬಹಿರ್ದಶಾರ ಎಂಬುದಾಗಿ ಭಾವಿಸಿಕೊಂಡು ಅದು ಸಮಸ್ತವನ್ನು, ಇಡೀ ವಿಶ್ವಾಂಡ ಬ್ರಹ್ಮಾಂಡವನ್ನೆಲ್ಲ ಒಳಗೊಳ್ಳುವಂಥ ಪರಮ ಚೈತನ್ಯ ಸ್ವರೂಪವನ್ನು, ಪರಮ ಶಕ್ತಿ ಸ್ವರೂಪವನ್ನು, ಪರಮ ಎಲ್ಲ ಭಾವಗಳನ್ನು ತುಂಬಿಕೊಂಡಿರುವಂಥ ಒಂದು ತತ್ವ ಅದು. ಹಾಗೆ ಸೃಷ್ಟಿ ಸ್ಥಿತಿ ಎಲ್ಲಕ್ಕೂ ಕೂಡ ಕಾರಣೀಭೂತವಾಗಿರುವಂಥದ್ದು ಅನ್ನುವುದನ್ನು ಭಾವಿಸಿಕೊಳ್ತಾ ಆಕೆಯ ಕಿರೀಟದ ಕಡೆಗೆ ನಾವು ಬಂದಿದ್ವು. ಆ ಕಿರೀಟದಲ್ಲಿ ಇರುವಂಥ ನವ ನಿಜಾರುಣ ಪ್ರಭಾಪೂರ ಮಜ್ಜತ್ ಬ್ರಹ್ಮಾಂಡ ಮಂಡಲ ತನ್ನ ಒಂದು ಅರುಣವಾದಂಥ ರಾಗಪೂರ್ಣವಾದ ಕಾಂತಿಯಿಂದ ಎಲ್ಲವನ್ನೂ ಕೂಡ ವ್ಯಾಪಿಸಿಕೊಂಡು ಮುಳುಗಿಕೊಂಡು ತುಂಬಿಕೊಂಡಿರುವಂಥವಳು ಅನ್ನೋದನ್ನು ಹೇಳ್ತಾ ಅವಳ ಕಿರೀಟ, ಅವಳ ಮುಖಭಾವದ ಕಡೆಗೆ ಬಂದಿದ್ವಿ. ಈಗ ನಾವು ನೋಡಬೇಕಾಗಿದ್ದಂಥ ಭಾವ ಯಾವುದಾಗಿತ್ತು? ಚಂಪಕಾಶೋಕ ಪುನ್ನಾಗ ಸೌಗಂಧಿಕ ಲಸತ್ ಕಚ. ಅವಳ ಕೂದಲುಗಳಲ್ಲಿ ಚಂಪಕ, ಪುನ್ನಾಗ ಮೊದಲಾದಂಥ ಪರಿಮಳ ಸೂಸುವಂಥ ಪುಷ್ಪಗಳು ಇತ್ತು. ಆ ಪುಷ್ಪಗಳ ಆಕರ್ಷಣೆಯಿಂದೊಡಗೂಡಿ ಇರುವಂಥ ಅವಳ ಕೂದಲುಗಳನ್ನು ಪರಿಭಾವಿಸಿಕೊಳ್ತಾ ಅವಳ ಕಿರೀಟದಲ್ಲಿ ಇರುವಂಥ ಕುರುವಿಂದ ಮಣಿಶ್ರೇಣಿ, ಆ ಕುರುವಿಂದ ಮೊದಲಾದಂಥ ಮಣಿಗಳಿಂದ, ಪಚ್ಚೆ, ಮುತ್ತು, ರತ್ನ ಇತ್ಯಾದಿ ಅನರ್ಘ್ಯವಾದ ರತ್ನಗಳಿಂದ ವಿಜೃಂಭಿಸುತ್ತಾ ಇರುವಂಥ ಅವಳ ಕಿರೀಟವನ್ನು ಭಾವಿಸಿಕೊಂಡು ಎಲ್ಲಿಗೆ ಬಂದಿದ್ವಿ? ಕಿರೀಟದಲ್ಲಿ ಇರುವ ಅಷ್ಟಮೀ ಚಂದ್ರ ವಿಭ್ರಾಜತ್ ಅಲಿಕ ಸ್ಥಳ ಶೋಭಿತ. ಇದನ್ನು ನಾವು ಪರಿಭಾವಿಸಿಕೊಂಡಿದ್ವಿ. ಅಷ್ಟಮೀ ಚಂದ್ರ ಅನ್ನುವಾಗ ಅವನ ಒಂದು ಆರೋಹ ಕ್ರಮವಾಗಲಿ ಅವರೋಹ ಕ್ರಮವಾಗಲಿ, ಅಂದರೆ ಅವನ ಒಂದು ಅಮೃತವನ್ನು ದೇವತೆಗಳು ಸ್ವೀಕರಿಸುವಂಥ ಒಂದು ಕಾಲವಾಗಿರಲಿ, ದೇವತೆಗಳು ಅವನಿಗೆ ತಮ್ಮ ಅಮೃತವನ್ನು ತಂದು ತುಂಬುವಂಥ ಕಾಲವಾಗಿರಲಿ, ಅಷ್ಟಮಿ ಎಂಬುದು ಸಮಾನವಾದ ಒಂದು ಸ್ಥಿತಿಯನ್ನು ಹೊಂದಿರುವಂತಹುದು ಹೇಗೋ ಹಾಗೆ ತಾಯಿಯೂ ಕೂಡ ತನ್ನ ಒಂದು ಅಷ್ಟಮಿ ಭಾವದಿಂದ ತ್ವರಿತವಾಗಿ ಅನುಗ್ರಹವನ್ನು ಮಾಡುವಂಥವಳು. ಆಕೆಯ ಆ ಹಣೆಯ ಭಾಗವನ್ನು ನಾವು ಧ್ಯಾನ ಮಾಡಿದರೆ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಕೈ ಎತ್ತಿದ್ರು, ಅಷ್ಟು ನಾವು ಕೂಗಿದ್ರು ಸಾಕು, ಉಳಿದ ದಾರಿಯನ್ನ ಕ್ರಮಿಸಿ ಆ ತಾಯಿ ತಾನೇ ಬಂದು ನಮ್ಮನ್ನು ಅನುಗ್ರಹಿಸ್ತಾಳೆ, ನಮ್ಮನ್ನು ಉದ್ಧಾರ ಮಾಡ್ತಾಳೆ ಅನ್ನುವಂಥ ಭಾವವನ್ನು ನಾವು ನೋಡಿ ಮುಖಚಂದ್ರ ಕಲಂಕಾಭ ಮೃಗನಾಭಿವಿಶೇಷಕ ಇದನ್ನ ಚಿಂತನೆ ಮಾಡ್ತಾ ಇದ್ವಿ. ತಾಯಿಯ ಹಣೆಯಲ್ಲಿ ತಾಯಿಯ ಮುಖ ಅನ್ನುವುದೇ ಒಂದು ಚಂದ್ರ, ಮುಖ ಚಂದ್ರ. ಚಂದ್ರನಲ್ಲಿ ಹೇಗೆ ಒಂದು ಕಳಂಕ ಇದೆ, ಅದನ್ನ ಕೆಲವರು ಮೊಲ ಅಂತಾರೆ, ಅದನ್ನ ಕೆಲವರು ಜಿಂಕೆ ಅಂತಾರೆ. ಯಾವುದೋ ಒಂದು ರೂಪದಲ್ಲಿ ಪೂರ್ಣ ಚಂದ್ರನನ್ನು ನಾವು ನೋಡಿದಾಗ, ಹುಣ್ಣಿಮೆಯ ಚಂದ್ರನನ್ನು ನೋಡಿದಾಗ ನಮಗೆ ಒಂದು ರೂಪ ಕಾಣುತ್ತೆ, ಅದರೊಳಗೆ ಒಂದು ಕಪ್ಪು ಮಚ್ಚೆ ಕಾಣುತ್ತೆ. ಹಾಗೆ ಚಂದ್ರನಲ್ಲಿರುವಂಥ ಕಪ್ಪು ಮಚ್ಚೆಯಂತೆ ತಾಯಿಯ ಮುಖದಲ್ಲಿ ತಾಯಿ ಒಂದು ಕಸ್ತೂರಿ ತಿಲಕವನ್ನ ಇಟ್ಕೊಂಡಿದ್ದಾಳೆ. ಆ ಕಸ್ತೂರಿ ತಿಲಕದ ಮೂಲಕ ನಮಗೆ ತಿಳಿಸಿಕೊಡ್ತಾ ಇರುವಂತಹ ಒಂದು ತತ್ವವನ್ನ ನಾವು ಈಗ ಗಮನಿಸಿಕೊಳ್ಳಬೇಕಾದ್ದು. ಕಸ್ತೂರಿ ಮೃಗಕ್ಕೆ ಪರಿಮಳ ಬರ್ತಾ ಇರುತ್ತೆ. ಆ ಪರಿಮಳ ಎಲ್ಲಿಂದ ಬರ್ತಾ ಇದೆ ಅಂತ ಅದು ಏನು ಮಾಡುತ್ತಂತೆ, ಹೊರಗೆಲ್ಲ ಸುತ್ತುತ್ತಂತೆ, ಕೊನೆಗೆ ತನ್ನ ಸುತ್ತನೇ ಸುತ್ತಕೊಳ್ಳುತ್ತಂತೆ. ಪರಿಮಳ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಹಾಗೆ ಪರತತ್ವ ಅನ್ನುವುದು ಎಲ್ಲೋ ಇದೆ ಅಂತ ನಾವು ಅನ್ಕೊಂಡು ಎಲ್ಲರೂ ಹಾಗೆ ಆ ದೇವರಿಗೆ ಗೊತ್ತು ಅಂತೇವೆ. ದೇವರು ಅಂದರೆ ಅಲ್ಲಿರೋದು ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ದೇವರು ಅಂದರೆ ಎಲ್ಲೆಲ್ಲೂ ಇರೋದು, ಎಲ್ಲ ಕಡೆ ಇರುವುದು ಅಷ್ಟೇ ಅಲ್ಲ,
ಇಲ್ಲಿ ಭದ್ರವಾದ ಪೀಠವನ್ನು ಹಾಕಿಕೊಂಡು ನೆಲೆಸಿರುವಂಥದ್ದು. ಆದ್ರಿಂದ ನಾವು ದ್ರೌಪದಿಯ ವಿಚಾರದನ್ನ ಅನೇಕ ಬಾರಿ ನೋಡಿದೇವಲ್ಲ. ಹೇ ಕೃಷ್ಣ ದ್ವಾರಕಾವಾಸಿನ್ ಅಂತ ಕೂಗಿದ್ರಿಂದ ಅವನು ಬರೋದೊಂಚೂರು ತಡ ಆಗಬೇಕಾಯ್ತು. ಯಾಕೆಂದ್ರೆ ದ್ವಾರಕೆಗೆ ಹೋಗಿ ಬರ್ಬೇಕಿತ್ತು. ಅದು ಹೃದಯದಲ್ಲಿ ಕೂತಿದ್ದವನು ದ್ವಾರಕೆಗೆ ಹೋಗಿ ಅಲ್ಲಿಂದ ಅಭಯ ಕೊಡಬೇಕಾಯ್ತು. ಹೇ ಕೃಷ್ಣ ಅಂತರ್ಯಾಮಿನ್ ಅಂದಿದ್ರೆ ಇಲ್ಲೇ ಅಭಯ ಸಿಕ್ಕೋಗ್ತಿತ್ತು. ಇದು ನಾವು ಕಥಾಭಾಗ ಕೇಳೋದು. ಹಾಗೆ ಪರಮಾತ್ಮನನ್ನ ಎಲ್ಲಿ ಪರಿಭಾವಿಸಿಕೊಳ್ಳಬೇಕು? ಆ ಜಿಂಕೆಗೆ ತನ್ನ ಒಳಗೆ, ತನ್ನ ನಾಭಿಯ ಒಳಗೆ ಈ ಪರಿಮಳ ಬರ್ತಾ ಇದೆ. ಅದರಿಂದ ಮೃಗನಾಭಿ, ತನ್ನ ನಾಭಿಯ ಒಳಗಿರುವ ಈ ಪರಿಮಳವನ್ನು ತಾನು ಗುರುತಿಸ್ಕೊಳ್ಳದೆ ಹೊರಗೆಲ್ಲ ಒದ್ದಾಡ್ಕೊಳ್ತಾ ತನ್ನ ಸುತ್ತನೂ ಸುತ್ತಕೊಳ್ತಾ ಕೊನೆಗೂ ಅದಕ್ಕೆ ತನ್ನೊಳಗೇ ಇದಿದೆ ಅನ್ನುವುದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಹೇಗಾಗಲಿಲ್ಲ. ಹಾಗೆ ತಾಯಿಯ ಈ ಒಂದು ಮೋಹಜಾಲ, ಈ ಒಂದು ಪ್ರಪಂಚ ತುಂಬಿಕೊಂಡಿರುವಂತಹ ಇದರ ಒಳಗೆ ತಾಯಿಯನ್ನ ನಾವು ಇಲ್ಲಿವರೆಗೆ ನೋಡಿದ್ವಲ್ಲ, ಎಲ್ಲ ತನ್ನ ಒಂದು ಪ್ರಭೆಯಿಂದ ಮಜ್ಜತ್ತು ಮುಳುಗಿಸ್ಬಿಟ್ಟಿದ್ದಾಳೆ. ಎಲ್ಲಾ ರೀತಿಯಲ್ಲೂ ತಾನೇ ತುಂಬಿಕೊಂಡಿದ್ದಾಳೆ. ತನ್ನ 4, ಅದಕ್ಕೆ ಮೊದಲಿಂದ ಆರಂಭ ಮಾಡಿದ್ದು ನಾನಿವತ್ತು. ಆ ಬಹಿರ್ದಶಾರದ ಒಳಗೆ ತನ್ನ 4 ತೋಳುಗಳೊಳಗೆ ಎಲ್ಲವನ್ನ ಅಪ್ಪಿಕೊಂಡು ಇಟ್ಟುಕೊಂಡಿದ್ದಾಗಲೂ ಕೂಡ ತಾಯಿಯನ್ನ ನಾವು ಇನ್ನೆಲ್ಲೋ ಅರಿಸ್ತಾ ಇದ್ದೇವಲ್ಲ, ಆ ತತ್ವವನ್ನ ಇಲ್ಲಿ ಮುಖಚಂದ್ರ ಕಲಂಕಾಭ ಮೃಗನಾಭಿ ವಿಶೇಷಕ, ತನ್ನ ಒಂದು ಮುಖದಲ್ಲಿ ಇಟ್ಟುಕೊಂಡಿರುವ ಆ ತಿಲಕದ ಮೂಲಕನೇ ಅವಳು ನಮಗೆ ತೋರಿಸಿಕೊಡ್ತಾ ಇದ್ದಾಳೆ. ನಾನು ಎಲ್ಲೋ ಇಲ್ಲ, ನಿಮ್ಮೊಳಗೆ ಇದ್ದೇನೆ, ನಿಮ್ಮಲ್ಲೇ ಇದ್ದೇನೆ, ನನ್ನನ್ನು ನೀವು ಇಲ್ಲೇ ಪರಿಭಾವಿಸಿಕೊಳ್ಳಬೇಕು ಅನ್ನುವ ಒಂದು ತತ್ವವನ್ನು ಅವಳು ನಮಗೆ ಬೋಧಿಸಿಕೊಡ್ತಾ ಇದ್ದಾಳೆ ಅನ್ನೋದನ್ನ ನಾವು ತಿಳ್ಕೊಂಡು, ಇದರ ಕುರಿತಾಗಿ ನಾವು ಕಲಂಕ ಅಂದ್ರೆ ಏನು, ಕಲಾ ಅಂದ್ರೆ ಏನು ಅದನ್ನೆಲ್ಲ ನೋಡಿದ್ದೇವೆ. ಪ್ರಪಂಚದಲ್ಲಿ ಇರುವಂತಹ ಸಕಲ ಕಲೆಗಳೂ ಕೂಡ ಅವಳದೇ ಚಿಹ್ನೆ. ಕಲಂಕ ಅಂದಾಗ ಸಕಲ ಕಲೆಗಳೂ ಕೂಡ ಆ ತಾಯಿಯದೇ ಚಿಹ್ನೆ. ಯಾವ ಒಂದು ಕಲೆ ನಮ್ಮೊಳಗಿದ್ರು ಆ ಕಲೆಯ ಮೂಲಕ ನಾವು ತಾಯಿಯನ್ನು ಸೇರಬಹುದು. ಈ ಎಲ್ಲವನ್ನ ಮತ್ತೆ ಕಲಾ ಅಂದಾಗ ಕಂ ಸುಖಂ ಅಂದಾಗ ಸುಖಂ ಲಾತಿ, ಸುಖವನ್ನ ನಮಗೆ ತಂದು ಕೊಡುತ್ತೆ. ಅಂಥ ಒಂದು ಯಾವುದು ನಮಗೆ ಸುಖ ತಂದು ಕೊಡುತ್ತೋ ಅದೆಲ್ಲ ತಾಯಿಯ ಚಿಹ್ನೆನೆ. ಅದರೊಳಗೆ ತಾಯಿ ಇದ್ದಾಳೆ, ಅದರೊಳಗೆ ಪರಮಾತ್ಮ ಇದ್ದಾನೆ ಅಂತ ನಾವು ಭಾವಿಸಬೇಕು. ಇದನ್ನೆಲ್ಲ ನಾವು ಹಿಂದಿನ ಇದರಲ್ಲಿ ನೋಡಿದ್ವು. ಇದು ನೆನಪು ಮಾಡಿಕೊಳ್ತಾ ಈಗ ಗಮನಿಸಿಕೊಂಡ ವಿಚಾರ ಒಂದೇ, ತಾಯಿ ಅಥವಾ ಪರಮಾತ್ಮನನ್ನ ಹೊರಗೆ ಎಲ್ಲೋ ಅರಸೋದಲ್ಲ, ನಮ್ಮೊಳಗೆ ಇಲ್ಲೇ ಎಲ್ಲೆಲ್ಲೂ ತುಂಬಿಕೊಂಡಿರುವಂಥ ತತ್ವವನ್ನ ಇಲ್ಲೇ ನಾವು ಅರಿಸ್ಕೊಳ್ಬೇಕು, ಇಲ್ಲೇ ಅದನ್ನು ಪಡ್ಕೊಳ್ಬೇಕು ಅನ್ನುವುದನ್ನು ಪರಿಭಾವಿಸಿಕೊಳ್ತಾ ಮುಂದಿನ ನಾಮವಾಗಿ ವದನಸ್ಮರ ಮಾಂಗಲ್ಯ ಗೃಹ ತೋರಣ ಚಿಲ್ಲಿಕಾ. ಇನ್ನು ನಾವು ಮುಖದೊಳಗೆ ಇದ್ದೇವೆ, ಮುಖಚಂದ್ರ ಹೇಳಿದ್ವಿ. ಈಗ ಮುಖವನ್ನೇ, ವದನ ತಾಯಿಯ ಮುಖ ಹೇಗಿದೆ? ಸ್ಮರ ಮನ್ಮಥನಂತೆ ಇದೆ. ತಾಯಿಯ ಮುಖ ಮನ್ಮಥನ ಹಾಗಿದೆ. ವದನ ಸ್ಮರ. ಈ ಮನ್ಮಥ ನಮ್ಮ ಪಾಲಿಗೆ ಅಂದ್ರೆ ಲೋಕದಲ್ಲಿ ಕಾಮವನ್ನ ಏನಂತಾರೆ? ಭಯಂಕರ ಶತ್ರು ಅಂತ ಕೃಷ್ಣನೂ ಹೇಳಿದಾನೆ. ಕಾಮ ಅನ್ನೋದಿದ್ರೆ ನಮಗೆ ಅದು ಬಾಧೆನ ಉಂಟು ಮಾಡುತ್ತೆ ಅಂತ. ಆದ್ರೆ ಇಲ್ಲಿ ಹಾಗೆ ಹೇಳ್ತಾ ಇಲ್ಲ. ಅದನ್ನೇನು ಹೇಳ್ತಿದ್ದಾರೆ? ಮಾಂಗಲ್ಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಮಂಗಳ ಭಾವ. ಅಲ್ಲಿಗೆ ನಾವು ಕಾಮವನ್ನ ಯಾವ ರೀತಿಯಾಗಿ ಪರಿಭಾವಿಸಿಕೊಳ್ಳಬೇಕು? ನಮ್ಮಲ್ಲಿ ಆಸೆ ಆಕಾಂಕ್ಷೆಗಳು ಬಂದರೆ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ಹೋರಾಟ, ಹೊಡೆದಾಟ, ಬಡಿದಾಟ ಮಾಡ್ಕೊಳ್ತಾ ಅದು ನೆರವೇರಲಿಲ್ಲ ಅಂತ ದುಃಖ ಪಡ್ತಾ ಕಷ್ಟ ಅನುಭವಿಸ್ತಾ, ಯಾರು ಅದನ್ನ ನೆರವೇರಿಸಿಕೊಳ್ಳೋದಕ್ಕೆ ಅವಕಾಶ ಕೊಡ್ಲಿಲ್ವೋ ಅವರಿಗೆ ಶಾಪ ಹಾಕ್ತಾ, ಅಥವಾ ನೆರವೇರಿಸಿಕೊಳ್ಳುವುದಕ್ಕೆ ಅಡ್ಡಿಪಡಿಸೋರನ್ನ ನಾವು ಪ್ರತಿಬಂಧಿಸ್ತಾ ಹೀಗೇನೇನೋ ಮಾಡ್ತೇವಲ್ಲ, ಅದು ಯಾವುದೂ ಅಲ್ಲ. ಆ ಕಾಮ ಎನ್ನುವುದು ಮಂಗಳಮಯವಾಗಿ ಆಗಬೇಕಾದರೆ, ಮಂಗಳ ಅಂದ್ರೇನು ನಾವು ನೋಡಿದ್ದೇವೆ, ಪಾಪದಿಂದ ನಮ್ಮನ್ನ ಜಾರಿಸುವಂಥದ್ದು, ಪಾಪದಿಂದ ನಮ್ಮನ್ನ ಹೊರಗೆ ತರುವಂಥದ್ದು. ಕಾಮ ಅನ್ನುವುದು ನಾವು ಗೀತೆಯಲ್ಲಿ ಏನು ಹೇಳಿದಾನೆ? ವಿದ್ಯೇನ ಮಹಾಶನೋ ಮಹಾಪಾಪ್ಮ ಅಂತ ಹೇಳಿದಾನೆ. ಇದು ಮಹಾಪಾಪಿ ಅಂತ. ಈ ಕಾಮ ಪಾಪಿಯಾದಂಥ ಕಾಮ ಅಂದ್ರೆ ನಮ್ಮನ್ನ ಪಾಪಕ್ಕೆ ಪ್ರೇರೇಪಿಸುವಂಥ ಕಾಮ ಮಂಗಳಮಯವಾಗಿ ಆಗಬೇಕಾದ್ರೆ ಏನಾಗಬೇಕು? ಅದು ಭಗವದರ್ಪಿತ ಆಗಬೇಕು, ತಾಯಿಗೆ ಅದು ಅರ್ಪಿತವಾಗಬೇಕು. ಅಂಥ ಒಂದು ತತ್ವವನ್ನ ನಾವು ಎಲ್ಲಿ ನೋಡ್ತಾ ಇದ್ದೇವೆ? ತಾಯಿಯ ಮುಖಾರವಿಂದದಲ್ಲಿ ನೋಡ್ತಾ ಇದ್ದೇವೆ. ಆದ್ರಿಂದ ತಾಯಿಯ ಮುಖವನ್ನ ನೋಡ್ತಾ ನೋಡ್ತಾ
ನಾವು ಪರಿಭಾವಿಸಿಕೊಳ್ಳಬೇಕಾದದ್ದೇನು, ನಮ್ಮ ಯಾವ ಯಾವ ಅಭಿಲಾಷೆಗಳಿದೆಯೋ ನಮ್ಮ ಭೌತಿಕವಾದ ಜೀವನದಲ್ಲಿ, ಪ್ರಾಪಂಚಿಕವಾದ ಜೀವನದಲ್ಲಿ ಬೇಕು 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 ಎಂಬುದಾಗಿ ನಮ್ಮ ಹೃದಯ ಏನನ್ನ ಹಂಬಲಿಸ್ತಾ ಇದೆಯೋ ಆ ಎಲ್ಲ ಎಲ್ಲಿದೆ? ನನ್ನಕ್ಕ, ನನ್ನಣ್ಣ, ನನ್ನ ಗಂಡ, ನನ್ನ ಮಗ ಇವರಲ್ಲಿಲ್ಲ. ಇವತ್ತು ನಮ್ಮ ದುಃಖ ಎಲ್ಲ ಅಲ್ಲೇ ಅಲ್ವಾ ಇರೋದು. ಎಷ್ಟು ಕಷ್ಟಪಟ್ಟು ಸಾಕ್ದೆ ರೀ ಮಗನ್ನ, ನನ್ನ ಕೊನೆಗಾಲದಲ್ಲಿ ಕಣ್ಣೆತ್ತು ನೋಡದೆ ನನ್ನನ್ನು ಬಿಸಾಕ್ಬಿಟ್ಟ, ನನ್ನ ಹತ್ರ ಎಲ್ಲ ಬರೆಸ್ಕೊಂಡ್ಬಿಟ್ಟ, ನನ್ನ ತಗೊಂಡೋಗಿ ವೃದ್ಧಾಶ್ರಮದಲ್ಲಿ ಹಾಕ್ಬಿಟ್ಟ. ಇದೆಲ್ಲ ದುಃಖ ಯಾತಕ್ಕೆ ಬರ್ತಾ ಇದೆ? ನಾವು ಅಲ್ಲಿಂದ ಕಾಮವನ್ನ ನಿರೀಕ್ಷಿಸ್ತಾ ಇರೋದ್ರಿಂದ. ಇದು ತಪ್ಪಲ್ಲ. ತಾಯಿ ತಂದೆಯಾಗಿ ಅಥವಾ ಅವನು ಮಗನಾಗಿ ತಾಯಿ ತಂದೆಗೆ ಕರ್ತವ್ಯದ ದೃಷ್ಟಿ ಇರಬಹುದು. ಆದರೆ ನಮಗೆ ದುಃಖ ತಂದುಕೊಟ್ಟಿದ್ಯಾವುದು? ನಾವು ಮಾಡಿದ ನಿರೀಕ್ಷೆ. ಆ ನಿರೀಕ್ಷೆ ನಮಗೆ ದುಃಖ ಆಗಬೇಕಾದ್ರೆ ಎಲ್ಲಿ ಅದು ಫಲಿಸಬೇಕು? ಅದರ ಫಲ ಎಲ್ಲಿದೆ? ತಾಯಿಯ ಮುಖಾರವಿಂದದಲ್ಲಿದೆ. ಅವಳಿಂದ ನಮಗೆ ಅಭಯ ಸಿಕ್ಕಿದರೆ, ಅವಳ ಮುಖದಲ್ಲಿ ಅದು ನೆರವೇರುತ್ತೆ ಅನ್ನೋದಾದರೆ ಅವಳಿಗಿಂತ ದೊಡ್ಡ ರಕ್ಷೆ ಇನ್ನೇನಿದೆ? ಅವಳು ಯಾರನ್ನೋ ಕಳಿಸ್ತಾಳೆ, ಯಾವುದೋ ಒಂದು ವ್ಯವಸ್ಥೆ ನಮಗೆ ಮಾಡ್ತಾಳೆ, ಹೇಗೆ ಬೇಕೋ ವ್ಯವಸ್ಥೆ ಮಾಡ್ತಾಳೆ. ಆ ಭರವಸೆ ನಮ್ಮೊಳಗೆ ಇರಬೇಕು. ಆದ್ರಿಂದ ಮುಖವನ್ನ, ತಾಯಿಯ ಮುಖವನ್ನ ಹೇಗೆ ಭಾವಿಸಬೇಕು? ವದನ ಸ್ಮರ. ಆ ತಾಯಿಯ ಮುಖವೇ ಮನ್ಮಥ. ಇನ್ನೂ ಒಂದು ಸ್ಮರ ಅಂದ್ರೆ ನೆನಪಿಸಿಕೋ ಅಂತ. ತಾಯಿಯ ಮುಖಾರವಿಂದವನ್ನ ನೆನಪಿಸಿಕೋ, ಆಗ ನಿನಗೇನಾಗತ್ತೆ? ಎಲ್ಲವೂ ಮಂಗಳವೇ ಆಗತ್ತೆ. ನಿನಗೆ ಯಾರೋ ಬಂದು ಬಡೀತಾ ಇದ್ದಾರೆ ಪರಮಾತ್ಮ ಅಂತ ಕೂಗಿದ ಕೂಡಲೇ ನಾವು ಬೇಕಾದಷ್ಟು ನಿದರ್ಶನಗಳನ್ನ ನೋಡ್ತೇವೆ. ಈ ತ್ಯಾಗರಾಜರು ಅಂತ ಸಂಗೀತ ಕ್ಷೇತ್ರದಲ್ಲಿ ಕೇಳಿರ್ತೇವೆ ನಾವು. ಕೋವಿಲೂರು ಅನ್ನುವಲ್ಲಿ ಸುಂದರೇಶ್ವರ ಅನ್ನೋರಿದ್ದಾರೆ. ಆ ಕೋವಿಲೂರಲ್ಲಿ ಸುಂದರೇಶ್ವರನನ್ನ ದರ್ಶನ ಮಾಡಿ ತ್ಯಾಗರಾಜರು ಮುಂದೆ ಹೋಗ್ತಾ ಇದ್ದಾರೆ. ಹಾಗೆ ತ್ಯಾಗರಾಜರು ಅಂದ್ರೆ ಸಾಮಾನ್ಯವಾಗಿ ಯಾರು ಪರಮಾತ್ಮನನ್ನ ಆರಾಧಿಸೋರು ಇರ್ತಾರೆ, ಅವರು ಆ ಸಂಪುಟವನ್ನ ತಾವು ಪೂಜೆ ಮಾಡುವ, ತಾವು ಯಾವುದನ್ನ ಆರಾಧಿಸ್ತಾರೆ ಅದನ್ನ ತಮ್ಮ ಜೊತೆಯಲ್ಲೇ ಇಟ್ಕೊಂಡಿರ್ತಾರೆ. ಅವರು ಹಾಗೆ ಅದನ್ನ ತಗೊಂಡು ಹೋಗ್ತಾ ಇದ್ದಾರೆ. ಅವರ ಶಿಷ್ಯರು ಇದ್ದಾರೆ, ತ್ಯಾಗರಾಜರ ಶಿಷ್ಯರು ಜೊತೆನಲ್ಲಿದ್ದಾರೆ. ಅವರು ಹಾಗೆ ಹೋಗುವಾಗ ಆ ಸುಂದರೇಶ್ವರನ ದೇವಸ್ಥಾನದಲ್ಲಿ ಸುಂದರೇಶ್ವರ ಸೇವೆ ಮಾಡಿ ಮುಂದಕ್ಕೆ ಹೊರಟಿದ್ದಾರೆ. ತ್ಯಾಗರಾಜರ ಮನಸ್ಸು ಯಾವಾಗಲೂ ರಾಮಮಯವಾದ ಮನಸ್ಸು. ಅವರಿಗೆ ಬಹಿರ್ಮುಖವಾದ ಚಿಂತನೆ ಯಾವತ್ತೂ ಇಲ್ಲ. ಸುಂದರೇಶ್ವರ ದೇವಸ್ಥಾನದಲ್ಲಿ ತ್ಯಾಗರಾಜರ ಮಹಿಮೆಯನ್ನ ಅರಿತವರಾಗಿ ಅವರು ಒಂದು ಸ್ವಲ್ಪ ಕಾಣಿಕೆಯನ್ನ ಇಟ್ಟು ತ್ಯಾಗರಾಜರಿಗೆ ಅದನ್ನ ಕೊಡಕ್ಕೆ ಬಂದಿದ್ದಾರೆ. ತ್ಯಾಗರಾಜರ ಹೆಸರೇ ತ್ಯಾಗರಾಜ. ತ್ಯಾಗಕ್ಕೆ ಅವರು ರಾಜ. ಆ ರೀತಿ ಅವರು ತ್ಯಾಗವನ್ನ ಅಂದ್ರೆ ತ್ಯಾಗವನ್ನೇ ತನ್ನ ಜೀವನವಾಗಿ ಇಟ್ಕೊಂಡಿರುವಂಥವ್ರು. ಅವರ ಹತ್ತಿರ ಹೋಗ್ಲಿಲ್ಲ. ಆದ್ರೆ ಯಾಕೆಂದ್ರೆ ತ್ಯಾಗರಾಜರ ಮನಸ್ಸು ಗೊತ್ತಿತ್ತು, ಮಹಾರಾಜನೇ ಕರೆದು ಕನಕಾಭಿಷೇಕ ಮಾಡ್ತೀನಿ ಎಂದ್ರು ಅವರು ಹೋಗ್ಲಿಲ್ಲ. ಯಾಕೆ? ಈ ಒಂದು ಮಮತಾ ಬಂಧನ ಯುಥ, ಇದು ಮಮತೆಯನ್ನ ಕಟ್ಟಾಕುವಂಥದ್ದು. ಅಂಥ ಒಂದು ಇದು ನಿಧಿ ಸುಖನ ನಿಧಿ ಚಾಲ ಸುಖಮ ಅಂತ ಅವರು ಅಂಥ ನಿಧಿ ನನಗೆ ಬೇಡ, ರಾಮುನಿ ಸನ್ನಿಧಿ ಸೇವಾ, ರಾಮನ ಸನ್ನಿಧಿಯ ಸೇವೆ ನನಗೆ ಇರಲಿ ಅಂತ ರಾಜನೇ ಕರೆದ್ರು ಕೂಡ ಹೋಗದೆ ಇದ್ದಂಥವರು ಅವರು. ಹಾಗಾಗಿ ಅವರ ಗುಣ ಗೊತ್ತಿದ್ರಿಂದ ಅವರೇನ್ ಮಾಡಿದ್ರು, ದೇವಸ್ಥಾನದವರು ಈ ಶಿಷ್ಯರ ಹತ್ರ ಹೋಗಿ ಆ ಕಾಣಿಕೆಯನ್ನ ಕೊಡಕ್ ಹೋದ್ರು. ಬೇಡ ಬೇಡ, ತ್ಯಾಗರಾಜರು ಒಪ್ಪೋದಿಲ್ಲ, ಅವ್ರು ನಮ್ಮ ಮೇಲೆ ಸಿಟ್ಟು ಮಾಡ್ತಾರೆ, ಖಂಡಿತ ಬೇಡ ಅಂದ್ರು. ಹಾಗಲ್ಲಪ್ಪ, ಇನ್ನೇನು ರಾಮನವಮಿ ಬರೋದಿದೆ, ರಾಮನವಮಿ ಉತ್ಸವಗಳೆಲ್ಲ ಆಗಬೇಕು, ಅದಕ್ಕೆ ಇದನ್ನ ಬಳಸ್ಕೊಳ್ಳಿ, ರಾಮನಿಗಾಗಿ ವಿನಿಯೋಗ ಮಾಡಿ ಅಂತ ಹೇಳಿ ಇದು ದೇವಸ್ಥಾನದ ಕಾಣಿಕೆ. ದೇವಸ್ಥಾನದಲ್ಲಿ ಪರಮಾತ್ಮ ಕೊಡ್ತಾ ಇರುವಂಥದ್ದು. ಮತ್ತೆ ರಾಮ ಮತ್ತು ಶಿವನ ಒಂದು ಸಂಬಂಧ ಇದೆಯಲ್ಲ, ಅದು ಅತ್ಯಂತ ಆಪ್ತವಾದ ಸಂಬಂಧ. ಶಿವ ಮತ್ತು ವಿಷ್ಣು ಇವರ ಸಂಬಂಧದ ಬಗ್ಗೆ ಮಹಾಭಾರತದಲ್ಲಿ ವಿಸ್ತಾರವಾಗಿ ವಿಷಯ ಬರುತ್ತೆ. ಅವರಿಬ್ಬರು ನಾನು ಬೇರೆ ತಾನು ಬೇರೆ ಅಲ್ಲ ಅನ್ನೋದನ್ನ ಪ್ರತಿಪಾದನೆ ಮಾಡುವುದಕ್ಕೆ ಶಾಂತಿ ಪರ್ವದಲ್ಲಿ ವಿಸ್ತಾರವಾಗಿ 4-5 ಅಧ್ಯಾಯ ಹೇಳ್ತಾರೆ. ಹಾಗೆ ಒಟ್ಟಿನಲ್ಲಿ ಶಿವ ಮತ್ತು ರಾಮನಿಗೆ ವಿಶೇಷವಾಗಿ ಅತ್ಯಂತ ಆಪ್ತ ಸಂಬಂಧ ಇದೆ. ಅದನ್ನು ಕೂಡ ನಾವು ಕೇಳ್ಕೊಂಡಿದ್ದೇವೆ. ಸಾಂದರ್ಭಿಕವಾಗಿ ನೆನಪು ಮಾಡ್ಕೊಳ್ಳೋದಷ್ಟೇ. ಕಾಶಿಗೆ ಹೋಗಿ ವಿಶ್ವನಾಥನ ಸನ್ನಿಧಿಯಲ್ಲಿ ಶಿವಾಯ ನಮಃ ಅಂತಲ್ಲ, ರಾಮಾಯ ನಮಃ ಅಂತ ನಮಸ್ಕಾರ ಮಾಡಿದ್ರೆ ಅವನ ಅನುಗ್ರಹ ಕೊಡ್ತಾನಂತೆ. ಅವನೇ ಹೇಳ್ಕೊಂಡಿರೋದು. ತನ್ನ ಪತ್ನಿ ಪಾರ್ವತಿಗೆ ಅವನೇ ಹೇಳ್ಕೊಂಡಿರುವಂಥದ್ದು. ಪಾರ್ವತಿಗೆ ಉತ್ತರವಾಗಿ ರಾಮ ಎನ್ನುವ ಮಾತಿನ ಮಹಿಮೆಯನ್ನೆಲ್ಲ ತುಂಬಿಕೊಟ್ಟಿದ್ದಾನೆ. ಅದರ ವಿಸ್ತಾರವಾಗಿ ಹೇಗೆ ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ ಪರಮಾತ್ಮನ ವೈಭವವನ್ನ ಹೇಳ್ತಾರೆ.
ಹಾಗೆ ರಾಮನಾಮದ ವೈಭವವನ್ನ ವಿಸ್ತಾರವಾಗಿ ಹೇಳ್ತಾನೆ ಶಿವ ಪಾರ್ವತಿಗೆ. ಆದ್ರಿಂದ ಶಿವನಿಗೆ ರಾಮ ಅಂದ್ರೆ ಅಷ್ಟು ಪ್ರೀತಿ. ಆದ್ರಿಂದ ಆ ಸುಂದರೇಶ್ವರ ದೇವಸ್ಥಾನದವರು ರಾಮನಿಗಾಗಿ ಇದನ್ನು ವಿನಿಯೋಗ ಮಾಡಿ ಅಂತ ಕೊಟ್ರು. ಆ ಶಿಷ್ಯರು ಕೂಡ ಮಾತಾಡೋಕೆ ಗೊತ್ತಾಗ್ಲಿಲ್ಲ. ದೇವಸ್ಥಾನದವರು ರಾಮನ ಸನ್ನಿಧಿಯನ್ನು ಒಂದು ಪುಟ್ಟ ಡೋಲಿ ತರದ ಇತ್ತು, ಅದರ ಒಳಗೆ ಇಟ್ಟರು. ಆ ಡೋಲಿನ ಹೊತ್ಕೊಂಡು ಮುಂದಕ್ಕೆ ಬಂದ್ಬಿಟ್ರು. ಹಾಗೆ ಮುಂದೆ ಬರ್ತಾ ಇರುವಾಗ ಕಳ್ಳರ ಗುಂಪು ಅಟ್ಯಾಕ್ ಮಾಡ್ತು ಅವ್ರನ್ನ. ಅಂದ್ರೆ ಮುಸ್ಸಂಜೆ ಹೊತ್ತಾಗ್ತಾ ಬಂತು. ಅವರು ಈ ಗುಂಪಿನ ಮುಂದೆ ಇವರು ಹೋಗ್ತಾ ಇದ್ದಾರೆ. ತ್ಯಾಗರಾಜರು ಯಾವುದೋ ಮತ್ತತೆಯಲ್ಲಿ ಬರ್ತಿರ್ತಾರಲ್ಲ, ಮುಂದೆ ಹೋಗ್ತಾ ಇರುವಾಗ ಕಳ್ಳರ ಗುಂಪು ಅವ್ರನ್ನ ಅಟ್ಯಾಕ್ ಮಾಡ್ತು. ಆಗ ಇವರಿಗೆ ಗೊತ್ತಾಗಿದ್ದೇನು, ರಾಮ ಅಂತ ಕೂಗೋದಷ್ಟೇ ಗೊತ್ತು. ಯಾಕೆಂದ್ರೆ ತ್ಯಾಗರಾಜರು ಬೇಡ ಅನ್ನೋದನ್ನ ನಾವು ಇಟ್ಕೊಂಡಿದ್ದೀವಿ, ತ್ಯಾಗರಾಜರಿಗೆ ಗೊತ್ತಾಗುತ್ತೆ ನಮ್ಮ ಹತ್ರ ಏನಿದೆ ಇತ್ಯಾದಿ ಎಲ್ಲ ಅನ್ನೋ ಭಯ ಅವ್ರಿಗೆ. ಆದ್ರೂ ಕೂಡ ರಾಮ ಅಂತ ಕೂಗಿ ಓಡಿ ಹೋದ್ರು ತ್ಯಾಗರಾಜರ ಹತ್ರ. ಹೀಗೆ ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಏನಿದೆಯಪ್ಪ, ರಾಮ ತಾನೇ, ರಾಮ ಎಲ್ಲರ ಆಸ್ತಿ ತಗೊಳ್ಳಿ. ಇಲ್ಲ ಗುರುಗಳೇ, ಹೀಗೆ ಕೋವಿಲೂರು ಸುಂದರೇಶ್ವರ ಅವರು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ರಾಮನಿಗೆ. ರಾಮನದಾದ್ಮೇಲೆ ರಾಮ ನೋಡ್ಕೊಳ್ತಾನೆ, ನಮಗೆ ಯಾಕಪ್ಪ ಭಯ ಅಂತ ಅವರು ಹೇಳಿದ್ರು. ನಾನು ಹೇಳ್ತಿರೋದು ವದನ ಸ್ಮರ, ಆ ಭಗವಂತನನ್ನ ನೆನಪಿಸಿಕೊಂಡ್ರೆ ನೋಡಿದರೆ ರಾಮ ಏನಾಗಿದ್ದಾನೀಗ, ಬಿಲ್ಲು ಬಾಣಗಳನ್ನ ಹಿಡಿದು ಅವ್ರ ಆ ಗುಂಪು ಯಾರು ಬಂದಿದ್ದಾರೆ ಅವರ ಎದುರಿಗೆ ನಿಂತು ಬಿಟ್ಟಿದ್ದಾನೆ. ಇವರುಗಳು ಅಲ್ಲೇ ಡೋಲಿ ಇಟ್ಬಿಟ್ಟು ಹಿಂದಕ್ಕೆ ಬಂದ್ಬಿಟ್ರು, ತ್ಯಾಗರಾಜರ ಹತ್ರಕ್ಕೆ ಬಂದ್ಬಿಟ್ರು. ತ್ಯಾಗರಾಜರೇನು ಹೇಳ್ತಿದ್ದಾರೆ, ರಾಮಂದಂದ್ಮೇಲೆ ರಾಮನಿಗೆ ಸೇರಿದ್ದು, ನಮ್ದಾದ್ರೆ ತಾನೇ ನಾವು ಹೋರಾಡಬೇಕು, ನಾವು ರಕ್ಷಿಸ್ಕೊಳ್ಬೇಕು ಅಂತ. ಹಾಗೆ ಪರಮಾತ್ಮ ಅಂತ ಕೂಗಿದಾಗ ಆ ಪರಮಾತ್ಮನ ಸ್ಮರಣೆ ಏನನ್ನು ಕೊಡುತ್ತೆ? ಎಲ್ಲ ಮಾಂಗಲ್ಯವನ್ನೇ ಕೊಡುತ್ತೆ. ಇದು ಪರಮಾತ್ಮ ಅಂತ ಹೇಳಿದಾಗ ಎಲ್ಲ ಕಾಮನ್ನು. ಅದು ರಾಮ ಅಂತ ಹೇಳ್ತಿದ್ದೀರಿ, ಇಲ್ಲಿ ನಾವು ಹೇಳ್ತಿರೋದು ದೇವಿ ಅಲ್ವಾ? ದೇವಿಯಾದರೂ ರಾಮ ಆದರೂ ಶಿವ ಆದರೂ ಎಲ್ಲರೂ ಸಮಾನ. ಆದ್ರಿಂದ ನಮಗೆ ಯಾವುದಾದರೂ ಆಪತ್ತು ಬಂದ್ರೆ, ವಿಪತ್ತು ಬಂದ್ರೆ ನಾವು ಯಾರನ್ನ ನೆನಪಿಸ್ಕೊಳ್ಬೇಕು? ನಮ್ಮ ಮಗನ್ ನೆನೆಸ್ಕೊಂಡು ಅಯ್ಯೋ ಮಗು ಬಾರೋ ಅಂತ ಕೂಗ್ಕೊಳ್ಳದೆ, ಹಾಗೆ ಯಾರನ್ನೋ ಕೂಗ್ಕೊಳ್ಳದೆ ನಮಗೆ ಆಪ್ತರಾದವ್ರನ್ನ ಕೂಗ್ಕೊಳ್ತೇವೆ. ಬಂದು ರಕ್ಷಿಸಿ, ಬಿದ್ದೋಗ್ತಾ ಇದ್ರೆ ಅಥವಾ ಬಿದ್ದೋಗಿದ್ರೆ ನಾವು ಯಾರನ್ನೋ ಕೂಗುತ್ತೇವಲ್ಲ, ಯಾರನ್ನೋ ಕೂಗಬೇಕಾಗಿಲ್ಲ. ಭಗವಂತನ ಮುಖವನ್ನ ನೆನಪಿಸಿಕೊಳ್ಬೇಕು, ಭಗವಂತನನ್ನ ನಾವು ಕೂಗಬೇಕು. ಆಗ ನಮಗೆ ಸಿಕ್ಕೋದೇನು? ಮಾಂಗಲ್ಯ, ಸಕಲ ವಿಧ ಮಾಂಗಲ್ಯ. ಆದ್ರಿಂದ ಸರ್ವ ಮಂಗಲ ಮಾಂಗಲ್ಯೆ, ಮಂಗಳಕ್ಕೆ ಮಂಗಳ. ಆದ್ರಿಂದ ನಮ್ಗೆ ಇನ್ನೆಲ್ಲಿದೆ ಮಂಗಳ? ಬೇರೆ ಮಂಗಳ ಎಲ್ಲಿ ದೊರಕಬೇಕು? ಆದ್ರಿಂದ ವದನ ಸ್ಮರ ಮಾಂಗಲ್ಯ. ಇನ್ನು ಈ ಮನೆ ಏನಿದೆ, ಈ ಮನೆಯ ಮುಖ ಅನ್ನುವುದೇ ಒಂದು ಮನೆ ಅಂತ ಭಾವಿಸ್ಕೊಂಡ್ರೆ, ಮನೆಗೆ ಮುಖದ ಬಾಗಿಲಿಗೆ ನಾವು ಒಂದು ತೋರಣ ಯಾಕೆ ಹಾಕ್ತೇವೆ? ಅದು ಲಕ್ಷ್ಮಿಯ ಸಂಕೇತ, ಶುಭ ಸಂಕೇತ. ಹಾಗೆ ತಾಯಿಯ ಮುಖದಲ್ಲಿ ಈ 2 ತೋರಣ ಇದೆಯಂತೆ. ಹುಬ್ಬೆಂಬ ತೋರಣ ಇದೆ. ಆ ತೋರಣ ಅಂದ್ರೆ ಈಗ ನಾವು ಇನ್ನೂ ಈ ಹುಬ್ಬನ್ನ ಯಾವ ರೀತಿ ಭಾವಿಸಬೇಕು ನೋಡಿ. ನಮಗೆ ಶುಭ ಸಂಕೇತ ಬೇಕಂದ್ರೆ ನಾವು ಯಾರನ್ನು ನೋಡಬೇಕು? ತಾಯಿಯ ಹಣೆಯಲ್ಲಿರುವ ಹುಬ್ಬನ್ನ ನೋಡಬೇಕು. ಮೊದಲಿಗೆ ಮುಖವನ್ನ ನೆನೆಸ್ಕೊಂಡ್ರೆ ಸರ್ವ ಮಂಗಳ. ಅದರಲ್ಲಿ ಈ ಮನೆಯ ಬಾಗಿಲಿನಲ್ಲಿ ಇದೆಯಲ್ಲ ಈ ಹುಬ್ಬು, ಇದು ಶುಭ, ನಮಗೆ ಸರ್ವ ಶುಭವನ್ನ ತಂದು ಕೊಡುವಂಥದ್ದು, ಕಲ್ಯಾಣವನ್ನ ಉಂಟು ಮಾಡುವಂಥದ್ದು. ಆದ್ರಿಂದ ಗೃಹ ತೋರಣ ಚಿಲ್ಲಿಕ, ಮನೆಯ ಬಾಗಿಲಿನಲ್ಲಿರುವಂಥ ಒಂದು ಹುಬ್ಬು, ಒಂದು ತೋರಣ ಯಾವ ರೀತಿ ಮಂಗಳ ಸೂಚನೆಯಾಗಿರುತ್ತೆ. ದಾರಿಯಲ್ಲಿ ಹೋಗೋರು ಏನೋ ತೋರಣ ಕಟ್ಟಿದ್ದಾರೆ, ಇವ್ರ ಮನೇಲಿ ಫಂಕ್ಷನ್ ಅನ್ಸುತ್ತೆ, ಇವ್ರ ಮನೆ ಅನ್ಕೊಳ್ತಾರೆ ತಾನೆ. ಅಂದ್ರೆ ಆ ತೋರಣ ಆ ಮಂಗಳ ಕಾರ್ಯವನ್ನು ಸೂಚಿಸುತ್ತೆ. ಹಾಗೆ ತಾಯಿಯ ಮುಖದಲ್ಲಿರುವ ಆ ಮಾಂಗಲ್ಯ ಎಲ್ಲಿ ನಮಗೆ ಗೊತ್ತಾಗುತ್ತೆ? ಹುಬ್ಬಿನಲ್ಲಿ ಗೊತ್ತಾಗುತ್ತೆ. ಹೇಗೆ ಅಂದ್ರೆ ಅವಳ ಹುಬ್ಬಿನ ಚಲನೆ ಮಾತ್ರ ಸಾಕು, ಅಷ್ಟರಿಂದ ದೇವಾದಿ ದೇವತೆಗಳೆಲ್ಲ ಬಂದು ಅವಳ ಕಾಲಡಿಯಲ್ಲಿ ನಿಂತ್ಕೋತಾರೆ. ಅಮ್ಮ ಏನ್ ಮಾಡಬೇಕು ಅಷ್ಟೇ. ಹುಬ್ಬು ಮಾತ್ರ, ಕಣ್ಣು ಬೇಕಾಗಿಲ್ಲ. ಮುಂದಿನ ನಾಮದಲ್ಲಿ ಕಣ್ಣು ಇದೆ. ಅವಳ ಹುಬ್ಬಿನ ಚಲನೆಯಿಂದ ಎಲ್ಲ ಮುಕ್ಕೋಟಿ ದೇವತೆಗಳು ಬಂದು ಅವಳ ಪಾದದಡಿಯಲ್ಲಿ ನಿಲ್ಲುವಾಗ ಆ ಹುಬ್ಬೆ ಏನಾಗಿದೆ? ನಮ್ಮ ಸಮಸ್ತ ಶುಭವನ್ನ ತೋರುವಂಥ ಒಂದು ತೋರಣವಾಗಿದೆ. ಆದ್ರಿಂದ ತಾಯಿಯ ಮುಖವನ್ನ ಈಗ ನಾವು ಮೊದಲನೆಯದಾಗಿ ತಾಯಿಯ ನಮ್ಮ ಯಾವುದೇ ವಿಧವಾದ ಕಾಮನೆಗಳು ನಮ್ಮಲ್ಲಿ ಹುಟ್ಟಿದಾಗಲೂ ಕೂಡ
ಪ್ರಾಪಂಚಿಕವಾದ ಬಯಕೆಗಳು ನಮ್ಮಲ್ಲಿ ಬಂದರೆ, ಪ್ರಾಪಂಚಿಕವಾದ ಬಯಕೆಗಳೇ ನಮ್ಮ ಎಲ್ಲ ದುಃಖಕ್ಕೆ ಕಾರಣ ಅನ್ನೋದನ್ನು ನಾವು 1000 ಲಕ್ಷ ಬಾರಿ ತಿಳ್ಕೊಂಡಿರೋದ್ರಿಂದ ಆ ಕಾಮನೆಯನ್ನ ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಗಳು, ನನ್ನ ಮಗ, ನನ್ನ ಮೊಮ್ಮಗ, ನನ್ನತ್ತೆ, ನನ್ನ ಮಾವ ಇವರು ನೆರವೇರಿಸಲಿ ಅಂತ ಭಾವಿಸದೆ ಯಾರನ್ನ ಆಶ್ರಯಿಸಿಕೊಳ್ಳಬೇಕು? ತಾಯಿಯನ್ನ ಆಶ್ರಯಿಸಿಕೊಳ್ಳಬೇಕು. ತಾಯಿಯ ಬಳಿ ಅಮ್ಮ ಅಂತ ನಿಂತರೆ ಸಾಕು, ಅವಳು ಎಲ್ಲ ನಮ್ಮ ಅಭಿಲಾಷೆಯನ್ನ ನೆರವೇರಿಸಿ ಕೊಡ್ತಾಳೆ. ಇನ್ನೊಂದಾಗಿ ಏನು, ನಮಗೆ ಏನೇ ಬಂದಿರಲಿ, ಸುಖವೋ ದುಃಖವೋ ನೋವೋ ನಲಿವೋ ಮಾನವೋ ಅಪಮಾನವೋ ಪ್ರಾಣಾಪತ್ತೋ, ಅಮ್ಮ ಅಂತ ಅಮ್ಮನ ಮುಖವನ್ನ ನಾವು ನೆನಪಿಸಿಕೊಂಡ್ರೆ ಎಲ್ಲ ವಿಧವಾದ ಮಾಂಗಲ್ಯವೂ ಕೂಡ ನಮಗೆ ಬಂದು ಒದಗುತ್ತೆ. ಅಷ್ಟೇ ಅಲ್ಲದೆ ಮನೆಯ ತೋರಣ ಹೇಗೆ ಮಂಗಳ ಸೂಚಕವಾಗಿದೆಯೋ ಹಾಗೆ ಆ ತಾಯಿಯ ಹುಬ್ಬು, ಆ ತಾಯಿಯ ಮುಖ ಎಂಬ ಮನೆಯ ತೋರಣವಾಗಿದ್ದುಕೊಂಡು ನಮಗೆ ಸರ್ವ ಶುಭವನ್ನ ಕರುಣಿಸುವಂಥ ಒಂದು ಸೂಚಕವಾಗಿದೆ. ತಾಯಿಯ ಕೇವಲ ಹುಬ್ಬಿನ ಚಲನವಲನ ಮಾತ್ರದಿಂದ ಸಕಲ ದೇವಾದಿದೇವತೆಗಳು ಅವಳು ಮಾಡಿದ ಆಜ್ಞೆಯನ್ನ ಅನುಸರಿಸುವವರಾಗಿ ನಿಲ್ಲುತ್ತಾರಾದ ಕಾರಣ ನಮ್ಮ ಕಾಮನೆ, ನಮ್ಮ ಅಭಿಲಾಷೆ, ನಮ್ಮ ಅಪೇಕ್ಷೆ ಎಷ್ಟು ಅಸಾಧ್ಯವಾದದ್ದಾಗಿದ್ರು, ಎಷ್ಟು ಅಸಂಭವವಾದದ್ದಾಗಿದ್ರು ನೆರವೇರಿಸೋದಕ್ಕೆ ಅವಳಿಗೆ ಸಾಧ್ಯ ಇದೆ, ಇನ್ನು ಯಾರಿಗೂ ಸಾಧ್ಯ ಇಲ್ಲ. ಅದನ್ನ ನಾವು ಮಾರ್ಕಂಡೇಯ ಮೊದಲಾದವರಿಂದ ನೋಡಿದ್ದೇವೆ. ವಿಧಿ ಹೊತ್ತುಕೊಂಡು ಬಂದು ಬಿಟ್ಟ ಮೇಲೆ ಇಷ್ಟೇ ನಿನ್ನ ಆಯಸ್ಸು ಅಂದ್ರೆ ಪರಮಾತ್ಮನ ಕೃಪೆ ಆದರೆ ಏನೂ ಆಗಕ್ಕೆ ಸಾಧ್ಯ ಇದೆ. ಅಸಂಭವವು ಸಂಭವ ಆಗೋದು ಪರಮಾತ್ಮನ ವಿಷಯದಲ್ಲಿ ಮಾತ್ರ. ಅವನು ಬೇಕಾದ್ರೆ ನಾವು ಎಲ್ಲ ನೋಡಿದ್ದೇವೆ. ಕೃಷ್ಣ ಏನು ಮಾಡ್ದ? ಹಗಲನ್ನೇ ರಾತ್ರಿ ಮಾಡ್ದ. ಯಾವಾಗ? ಜಯದ್ರಥನ ವಧೆಯಾಗಬೇಕಾದ್ರೆ. ಹಾಗೆ ಪರಮಾತ್ಮನಿಗೆ ಯಾವ ಅಸಂಭವವನ್ನು ಸಂಭವ ಮಾಡಕ್ಕಾಗತ್ತೆ. ಆದ್ರಿಂದ ನಾವು ಯಾರನ್ನ ಆಶ್ರಯಿಸಬೇಕು? ನಮ್ಮ ಅಪೇಕ್ಷೆ ಎಂಥದೇ ಆಗಿರಲಿ, ಪುಟಾಣಿ ಒಂದು ಸಾಸಿವೆ ಕಾಳು ಇರಬಹುದು, ಏನೇ ಇರಬಹುದು, ಅದಕ್ಕೆ ನಾವು ಬಯಸಬೇಕಾದ್ದು, ಪ್ರಾರ್ಥನೆ ಮಾಡಬೇಕಾದ್ದು ಪರಮಾತ್ಮನನ್ನ ಮಾತ್ರ ಆಶ್ರಯಿಸಬೇಕೇ ಹೊರತು ಲೌಕಿಕವಾದ ಯಾರ ಬಳಿಯೂ ಕೂಡ ನಾವು ಬೇಡಬಾರದು. ಆದ್ರಿಂದಲೇ ಯಾಚ್ಯಾ ಮೋಘ ವರಮಧಿಗುಣೆ ನಾಧಮೇ ಲಬ್ಧ ಕಾಮ ಅಂತ ಹೇಳ್ತಾರೆ. ಪರಮಾತ್ಮ ನಾವು ಬೇಡಿದ ಆಸೆಯನ್ನ ನೆರವೇರಿಸಲಿಲ್ಲ ಅಂತ ಇಟ್ಕೊಳ್ಳೋಣ, ತೊಂದರೆ ಇಲ್ಲ. ಆದರೆ ನಾವು ಬೇಡಿದ ಆಸೆಯಿಂದ ನಮಗೇನೋ ವಿಪತ್ತು ಬರುತ್ತೆ ಅಂದ್ರೆ ಮಾತ್ರ ಅವನು ನೆರವೇರಿಸಲ್ಲ. ನೆರವೇರಿಸದೇ ಇದ್ದಿದ್ರಿಂದ ನನಗೇನೋ ಒಳ್ಳೇದನ್ನು ಬಯಸ್ತಾ ಇದ್ದಾನೆ ಅಂತ ತಿಳ್ಕೊಬೇಕೇ ಹೊರತು ನಾನು ಇಷ್ಟು ಕಾಲ ಪೂಜೆ ಮಾಡಿದೆ, ಇಷ್ಟು ವ್ರತ ಮಾಡಿದೆ, ಇಷ್ಟು ನೇಮ ಮಾಡಿದೆ, ಆದ್ರೆ ದೇವರು ನಾನು ಕೇಳಿದ ಪುಟಾಣಿ ನೆರವೇರಿಸಲಿಲ್ಲ ಅಂತ ನಾವು ಕೋಪ ಮಾಡಿಕೊಳ್ಬಾರ್ದು. ಅದರಿಂದ ನಮಗೆ ವಿಪತ್ತಿರೋದಿದ್ರೆ ಅವನದನ್ನ ಕರುಣಿಸೋದಿಲ್ಲ. ಆದ್ರಿಂದ ಅದನ್ನೇ ಮಾಂಗಲ್ಯ ಹೇಳ್ತಾ ಇರೋದು. ನಮಗೆ ಮಂಗಳಮಯವಾದದ್ದನ್ನು ಕರುಣಿಸುವುದಕ್ಕೆ ಪರಮಾತ್ಮ ತತ್ವ ಎಂಬುದು ಇದೆಯೇ ಹೊರತು, ಆದ್ರಿಂದಲೇ ಯೋಗ ಕ್ಷೇಮಂ ವಹಾಮಿ. ಕ್ಷೇಮ ಅಂದಾಗ ನಮ್ಮ ಕ್ಷೇಮ ನಮಗ್ ಗೊತ್ತಿಲ್ಲ. ತಿಂದ್ರೆ ನಮಗ್ ಕ್ಷೇಮ ಅನ್ಕೊಂಡಿದ್ದೇವೆ. ತಿಂದ್ರೆ ಅದರಿಂದ ಮರಣ ಬರಬಹುದು, ಆದ್ರಿಂದ ಅವನು ಬೀಳಿಸ್ತಾನೆ. ನಾವು ಅನ್ಕೊಳ್ತೇವೆ, ಅಯ್ಯೋ ತುಂಬಾ ಹಸುವಾಗಿತ್ತು ತಿನ್ನೋಣ ಅನ್ಕೊಳ್ಳಬೇಕು, ಬೀಳಿಸ್ಬಿಟ್ನಲ್ಲ ಅಂತ. ನೋಡಿದ್ರೆ ಅದು ಯಾವ್ದೋ ಬಾಯಿಗೆ ಹಾಕಿದ್ ಹೀಗೆ ವಿಲ್ವಿಲಿ ಬಿದ್ದಾಗ ತಿಂದೆ ಇದ್ದಿದ್ದು ಒಳ್ಳೇದಾಯ್ತು, ಅಥವಾ ಇನ್ಯಾರೋ ತಿಂದವ್ರು ಆಸ್ಪತ್ರೆ ಸೇರಿದಾಗ ತಿಂದೆ ಇದ್ದಿದ್ದು ಒಳ್ಳೇದಾಯ್ತು ಅನ್ಸುತ್ತೆ ತಾನೆ. ನಮ್ಮ ಕೈಯಲ್ಲಿ ಇದ್ದಿದ್ದು ಅದು ಯಾಕೆ ಬಿದ್ದೋಯ್ತು? ಹಾಗೆ ಪರಮಾತ್ಮ ನಮಗೆ ಏನು ಮಾಡ್ತಾನೆ ಅದು ಆ ಮಂಗಳವನ್ನ ಮಾಡುವುದೇ ಆಗಿರುತ್ತೆ, ನಮಗೆ ಮಂಗಳವನ್ನ ತಂದುಕೊಡೋದೇ ಆಗಿರುತ್ತೆ ಅನ್ನುವಂಥ ಒಂದು ತತ್ವವನ್ನ ಈ ಒಂದು ನಾಮದಲ್ಲಿ ಆಕೆ ನಮಗೆ ತೋರಿಸ್ತಾ ಇದ್ದಾಳೆ. ಇನ್ನು ಈ ನಾಮದಲ್ಲಿ ಅಂದ್ರೆ ಅನೇಕ ಗಹನವಾದ ತತ್ವಗಳನ್ನ ಹೇಳ್ತಾರೆ. ಇದರ ಒಳಗೆ ತಾಯಿಯನ್ನ ಬಿಂಬಿಸುವಂಥ ಬೀಜಾಕ್ಷರಗಳು, ಎಲ್ಲ ಬೀಜಾಕ್ಷರಗಳು ಕೂಡ ಇದೆ. ವದನ ಅಂತ ಹೇಳಿದ್ರೆ ಮುಖ, ಮುಖ ಅಂದ್ರೆ ಬಾಯಿ, ಬಾಯಿ ಅಂದ್ರೆ ಮಾತು, ಅದನ್ನ ವಾಗ್ಬೀಜ ಅಂತ ಕರೀತಾರೆ. ತಾಯಿಯ ವಾಗ್ಬೀಜ, ವಾಕ್ಶಕ್ತಿಯನ್ನ ಪ್ರತಿನಿಧಿಸುವಂಥ ಒಂದು ಅಕ್ಷರ, ಆ ಬೀಜಾಕ್ಷರ ಅದರ ಒಳಗೆ ಅಡಕೊಂಡಿದೆ. ಆ ವಾಕ್ ಅನ್ನುವುದು ಐಂ ಅನ್ನುವ ಬೀಜಾಕ್ಷರ ಪ್ರತಿಬಿಂಬಿಸುತ್ತೆ. ಐಂ ಅನ್ನುವ ಬೀಜಾಕ್ಷರ ಅದನ್ನ ನಾವು ತಾಯಿಯ ಭಾಗವತವನ್ನು ಓದಿದರೆ, ದೇವಿ ಭಾಗವತದಲ್ಲಿ ಒಬ್ಬ ಸುದರ್ಶನ ಅಂತ ಇರ್ತಾನೆ. ಅವನ ತಂದೆ ಕೂಡ ರಾಜ ಆಗಿರ್ತಾನೆ. ತಾಯಿ
ಗೆ ಬೇರೆ ಸವತಿಯರು ಮತ್ತೆ ಶತ್ರುಗಳು, ಅದರಲ್ಲಿ ಮುಖ್ಯವಾಗಿ ಸವತಿ, ಅವಳು ತನ್ನ ತಂದೆಯನ್ನ ಆಶ್ರಯಿಸ್ಕೊಂಡ್ಬಿಟ್ಟು ಇವಳ ಮಗ ಸುದರ್ಶನನಿಗೆ ರಾಜ್ಯ ಸಿಕ್ಕಿಬಿಡುತ್ತೆ ಅನ್ನಕ್ಕೆ ಇವರನ್ನ ಹೊಡೆದೋಡಿಸೋ ಪ್ರಯತ್ನ ಮಾಡ್ತಾಳೆ. ಅದರಲ್ಲಿ ತನ್ನ ಗಂಡನ್ನೇ ಕೊಲ್ಸಾಕ್ಬಿಡ್ತಾಳೆ, ತನ್ನದೇ ಗಂಡನ್ನೇ ಕೊಲ್ಸಾಕ್ಬಿಡ್ತಾಳೆ, ತನ್ನ ಮಗನಿಗೆ ರಾಜ್ಯ ಸಿಕ್ಕಬೇಕು ಅಂತ. ಇವಳೇನ್ ಮಾಡ್ತಾಳೆ, ಬೇರೆ ದಾರಿ ಇಲ್ಲದೆ ಮಗನ್ನು ಕರ್ಕೊಂಡು ಕಾಡಿಗೆ ಬಂದ್ಬಿಡ್ತಾಳೆ. ಕಾಡಿನಲ್ಲಿ ಇವನಿಗೆ ಸುದರ್ಶನ ಅನ್ನೋನು ದೊಡ್ಡವನಾಗಿದ್ರು ಕೂಡ ಅವನಿಗೆ ಏನೂ ಗೊತ್ತಿಲ್ಲ, ಸರಿಯಾದ ಮಾತು ರೀತಿ ಎಲ್ಲ ಏನೂ ಗೊತ್ತಿಲ್ಲ. ಅವನೇನಂದ್ರೆ ಐಮ್ ಇಷ್ಟೇ ಹೇಳ್ತಾ ಇರ್ತಾನೆ, ಮತ್ತೆ ಯಾವ ಮಾತು ಗೊತ್ತಿಲ್ಲ. ಈ ಒಂದು ಐಮ್ ಅನ್ನೋ ಬೀಜ ಅದು ತಾಯಿಯ ಸ್ತುತಿಗೆ ಕಾರಣ ಆದ ಕಾರಣ ತಾಯಿ ಏನ್ ಮಾಡ್ತಾಳೆ, ಇವರು ಕಾಡಿಗೆ ಬಂದುಬಿಟ್ಟಿದ್ದಾರೆ ಪಾಪ, ಕಾಡಿಗೆ ಬಂದು ಯಾವುದೋ ಒಂದು ಕಡೆಯಲ್ಲಿದ್ರೆ ಅಲ್ಲಿಗೂ ಈ ಸವತಿ ಏನ್ ಮಾಡಿದಾಳೆ, ಶತ್ರುಗಳನ್ನ ಅಟ್ಸಿದಾಳೆ. ಅಲ್ಲಿ ಇವಳ ಮೇಲೆ ಆಕ್ರಮಣ ಮಾಡಕ್ ಬಂದಾಗ ಇವನ್ ಆಯಿಮ್ ಅಂತ ಇದ್ನಲ್ವಾ, ತಕ್ಷಣ ತಾಯಿ ಸಿಂಹಾರೂಢಳಾಗಿ ಬಂದುಬಿಟ್ಟಿದ್ದಾಳೆ. ಬಂದು ನಿಂತು ಆ ಶತ್ರುಗಳನ್ನೆಲ್ಲ ಅಟ್ಟಿ ಇವನಿಗೆ ಮಾತನ್ನ ಕೊಡಿಸಿ, ಇವನಿಗೆ ಮತ್ತೆ ಇದನ್ನ ಕ್ಷಾತ್ರ ತೇಜಸ್ಸನ್ನ ತುಂಬಿ ಕ್ಷತ್ರಿಯ ವಿದ್ಯೆಯನ್ನೆಲ್ಲ ಕಲಿಸಿಕೊಟ್ಟು ಇವನನ್ನ ರಾಜನನ್ನಾಗಿ ಅಲ್ಲಿ ಕರ್ಕೊಂಡು ಹೋಗಿ ಯುದ್ಧ ಮಾಡಿಸಿ ರಾಜನನ್ನಾಗಿ ಪ್ರತಿಷ್ಠಾಪನೆ ಮಾಡಿದಂಥ ಒಂದು ಕಥಾಭಾಗ ನಮಗೆ ದೇವಿ ಭಾಗವತದಲ್ಲಿ ಬರುತ್ತೆ. ಅಂದ್ರೆ ಐಮ್ ಅನ್ನೋದು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಡ್ತಾ ಇದ್ರೆ ಈ ಮಾತುಗಳನ್ನ ನಾವು ಆರಂಭದ ದಿನದಿಂದ ಹೇಳ್ಕೊಂಬಂದಿದ್ದೇವೆ. ಮಾತು ಬಾಯಲ್ಲಿ ಬರಬೇಕಾದ್ರೆ ಮಾತು ಬೇಕಾ ಬಿಟ್ಟಿ ಅಲ್ಲ, ಮಾತನ್ನ ನಾವು ಯಾವುದಕ್ಕೋ ವಿನಿಯೋಗ ಮಾಡಬಾರದು. ಮಾತಿನಲ್ಲಿರುವ ಅನರ್ಘ್ಯ ಶಕ್ತಿ ಇದೆಯಲ್ಲ, ಅದು ಮಹಾಶಕ್ತಿಯುತವಾದದ್ದು ಮಾತು. ನಮ್ಮನ್ನ ನೋಡಿದರೆ ಗೊತ್ತಾಗುತ್ತೆ, ಹೆಚ್ಚು ಮಾತಾಡ್ತಿರುವಾಗ ಮೈಯಲ್ಲಿ ಶಾಖ ಉತ್ಪತ್ತಿ ಆಗ್ತಾ ಇರುತ್ತೆ, ಯಾರಿಗಾದ್ರೂ ಅನುಭವದಲ್ಲಿ ಅದಿರುತ್ತೆ. ಅಂದ್ರೆ ಮಾತು ಎಂಬುದು ಶಕ್ತಿಯುತವಾದದ್ದು. ಆ ಶಕ್ತಿಯನ್ನ ನಾವು ವ್ಯರ್ಥವಾಗಿ ವಿನಿಯೋಗ ಮಾಡಬಾರದು. ಮಾತನ್ನ ಎಷ್ಟು ಬೇಕೋ ಹಾಗೆ ವಿನಿಯೋಗ ಮಾಡಬೇಕು. ಮಾತು ಎಂಬುದೇ ಮಂತ್ರ. ಆ ರೀತಿಯಾದ ಒಂದು ತತ್ವ ಈ ಐಂ ಎನ್ನುವ ಅಕ್ಷರದೊಳಗೆ ಅಡಗಿಕೊಂಡಿದೆ. ಆ ಮಾತೆಂಬ ಮಂತ್ರ ಅದರಿಂದ ವದನ ಅನ್ನುವಾಗ ಐಂ ಎನ್ನುವ ಬೀಜವನ್ನ ಅದು ಪ್ರತಿನಿಧಿಸುತ್ತೆ. ಆ ಐಂ ಎನ್ನುವ ಶಬ್ದ ಶಕ್ತಿ ಇದೆಯಲ್ಲ, ನಮಗೆ ವಿಜ್ಞಾನದಲ್ಲಿ ಕೂಡ ಗೊತ್ತಿದೆ, ಶಬ್ದಶಕ್ತಿ ಬೆಳಕಿನ ಶಕ್ತಿಗಿಂತ ಪ್ರಕರ್ಷಮಾನವಾದದ್ದು. ಬೆಳಕು ಬೆಳಕಿನ ವೇಗ ಮತ್ತು ಶಬ್ದದ ವೇಗ, ಮಿಂಚಿದಾಗ ಮಿಂಚಿದ ಕ್ಷಣದಲ್ಲಿ ಎಂಥ ಒಂದು ಘೋರ ಶಬ್ದ ಬರುತ್ತಲ್ಲ, ಆ ಘೋರ ಶಬ್ದದ ಒಂದು ಇದು ಬೆಳಕು ಹೇಗೆ, ಆ ರೀತಿ ಅಂದ್ರೆ ಆ ಶಬ್ದ ಎನ್ನುವುದು ಅಷ್ಟು ಗಹನವಾದ ಗಟ್ಟಿಯಾದ ಘನವಾದ ಒಂದು ಶಕ್ತಿ. ಅಂಥ ಒಂದು ಶಕ್ತಿ ಎಲ್ಲಿ ಅಡಗಿದೆ ಅಂದ್ರೆ, ಒಂದು ಮಿಂಚು ಒಂದು ಗುಡುಗು ಅದನ್ನ ನಮಗೆ ತಡ್ಕೊಳಕ್ಕಾಗಲ್ಲ. ಅಂಥ ಒಂದು ಗಹನ ಶಕ್ತಿ ಆ ತಾಯಿಯಲ್ಲಿ ಅಡಗಿದೆ. ಆದ್ರಿಂದ ವದನ ಎಂಬುದು ಆ ಶಕ್ತಿಯನ್ನ ಪ್ರತಿನಿಧಿಸುತ್ತೆ, ತೋರಿಸುತ್ತೆ. ಆದ್ರಿಂದ ಐಂ ಅನ್ನುವುದನ್ನ, ಆ ಶಬ್ದ ಶಕ್ತಿಯನ್ನ ಅದು ಹೇಳುತ್ತೆ. ಹಾಗೆ ಸ್ಮರ ಅಂದ್ರೆ ಏನು, ನಾವೇನ್ ಹೇಳ್ಕೊಂಡ್ವಿ, ಸ್ಮರ ಅಂದ್ರೆ ಆಸೆ, ಕಾಮ ಅಂತ ಹೇಳಿದ್ವಿ. ಕಾಮ ಅನ್ನೋದೇನು, ಅದೇ ಆಕರ್ಷಣೆ ಇರುವಲ್ಲಿಯವರೆಗೆ ಬದುಕು. ಅಂದ್ರೆ ಬೇಕು 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 ಅಂತ ಇರುವಲ್ಲಿಯವರೆಗೆ ನಮ್ಮ ಬದುಕು. ಆ ಆಕರ್ಷಣೆ ಅನ್ನುವುದನ್ನ ಯಾವ ಒಂದು ಬೀಜ ತೋರಿಸುತ್ತೆ, ಕ್ಲೀಂ ಎಂಬ ಬೀಜಾಕ್ಷರ ತೋರಿಸುತ್ತೆ. ಆದ್ರಿಂದ ಇದು ತಾಯಿಯ ಕ್ಲೀಂ ಎಂಬ ಬೀಜಾಕ್ಷರವನ್ನ ಪ್ರತಿನಿಧಿಸುತ್ತೆ. ಇಲ್ಲಿ ಗೂಢವಾಗಿ ಅದನ್ನ ಇಟ್ಟಿದ್ದಾರೆ, ರಹಸ್ಯವಾಗಿ ಇಟ್ಟಿದ್ದಾರೆ. ಈ ನಾಮವನ್ನ ವದನಸ್ಮರ ಮಾಂಗಲ್ಯ ಗೃಹತೋರಣ ಚಿಲ್ಲಿಕಾ ಅನ್ನುವ ನಾಮ ಹೇಳ್ತಿದ್ರೆ ಅದರ ಒಳಗೆ ಇರುವ ಈ ಎಲ್ಲ ಬೀಜಾಕ್ಷರಗಳು ನಮ್ಮೊಳಗೆ ಕೆಲಸ ಮಾಡ್ತಾ ಹೋಗುತ್ತೆ. ಬೀಜಾಕ್ಷರ ಶಕ್ತಿ ಬಿಡಿಸಿದ ಶಕ್ತಿಗಿಂತ ದೊಡ್ಡದು. ಬೀಜ ಹೇಗೆ ಒಂದು ಸಣ್ಣ ಬೀಜ ಇಡೀ ವೃಕ್ಷವನ್ನ ಒಳಗೊಳ್ಳುತ್ತೆ, ಆ ದೊಡ್ಡ ವೃಕ್ಷವನ್ನ ನಾವು ಕೈಯಲ್ಲಿ ಹಿಡ್ಕೊಂಡು ತಿರುಗಕ್ಕಾಗಲ್ಲ. ಅದೇ ಬೀಜ ನಮ್ಮೊಳಗಿದ್ರೆ ಎಂದಿಗೂ ನಾವು ಅದರ ಫಲವನ್ನು ಪಡ್ಕೊಳ್ಬಹುದು. ಆ ರೀತಿಯಲ್ಲಿ ಈ ಬೀಜ ರೂಪದಲ್ಲಿ ತಾಯಿಯ ಸರ್ವಶಕ್ತಿ ಇದರ ಈ ಒಂದು ನಾಮದ ಒಳಗೆ ಅಡಗಿಕೊಂಡಿದೆ. ಇನ್ನು ಮಾಂಗಲ್ಯ ಎನ್ನುವುದು ಸೌಹು ಎಂಬ ಬೀಜಾಕ್ಷರವನ್ನ ತೋರಿಸುತ್ತೆ. ಅದರಿಂದ ಈಗ ಐಂ ಕ್ಲೀಂ ಸೌಹು ಎಂಬ ಒಂದು ಬೀಜಾಕ್ಷರವನ್ನ ಮಾಂಗಲ್ಯ ತೋರಿಸುತ್ತೆ. ಇದು ನಾವಿವಾಗ ಮಿಂಚು ಅಂತ ಹೇಳಿದ್ವಲ್ಲ, ಮಿಂಚು ಮತ್ತು ಗುಡುಗು ಎರಡು, ಅಥವಾ ಮಿಂಚು ಸಿಡಿಲು ಎರಡು ಏನಾಗಿರುತ್ತೆ, ಜೊತೆಯಾಗೇ ಇರುತ್ತೆ. ಆದರೆ ಮಿಂಚಿನ ವೇಗ ಸ್ವಲ್ಪ ಬೇಗ ಆದ್ರಿಂದ ಅದು ಬಂದ ಕ್ಷಣ ಮಾತ್ರದಲ್ಲಿ ನಮಗೆ
ಸಿಡಿಲು ಗೊತ್ತಾಗುತ್ತೆ. ಮತ್ತೆ ಎರಡೂ ಸೇರಿದಾಗ ಎಂಥ ಪ್ರಬಲ ಶಕ್ತಿ ಯೋಚನೆ ಮಾಡಿ. ಒಂದು ಸಿಡಿಲು ಬಡೀತು ಅಂದ್ರೆ ಯಾವುದನ್ನ ಬೇಕಾದರೂ ಧ್ವಂಸ ಮಾಡಿ ಹಾಕುವ ಶಕ್ತಿ ಇದೆ. ಹಾಗೆ ಯಾವುದನ್ನ ಬೆಳಗುವ ಶಕ್ತಿಯೂ ಕೂಡ ಇದೆ. ಆದ್ದರಿಂದ ಈ ಒಂದು ಶಕ್ತಿ ಇದೆಯಲ್ಲ, ಯಾವುದು ಮಾಂಗಲ್ಯ ಅನ್ನುವುದು ಆ ವಿದ್ಯುತ್ ಶಕ್ತಿ, ಸೌಹು ಎನ್ನುವುದು ಆ ವಿದ್ಯುತ್ ಶಕ್ತಿಯನ್ನ ಪ್ರತಿನಿಧಿಸುವಂತ ಒಂದು ಬೀಜಾಕ್ಷರ ಆಗಿದೆ. ಮತ್ತೆ ಮುಂದಕ್ಕೆ ಇರುವುದು ಗೃಹ, ವದನ, ಸ್ಮರ, ಮಾಂಗಲ್ಯ, ಗೃಹ. ಗೃಹ ಅಂದ್ರೆ ಮನೆಯನ್ನ ನಾವು ಗೃಹಲಕ್ಷ್ಮಿ ಅಂತೇವೆ, ಮನೆಯನ್ನ ಲಕ್ಷ್ಮಿ. ಆದ್ರಿಂದ ಮನೆ ಹೊಸ್ತಿಲಿಗೆ ನಾವು ರಂಗೋಲಿ ಇಡ್ತೇವೆ, ಅರಿಶಿಣ ಕುಂಕುಮ ಇಡ್ತೇವೆ, ಅದು ಲಕ್ಷ್ಮಿಯ ಪ್ರತೀಕ. ಆದ್ರಿಂದ ಮನೆ ಮೊದಲು ಬಾಗಿಲವಾಡ ಇಡುವಾಗ ಎಷ್ಟು ವಿಶೇಷ ಪೂಜೆ ಮಾಡ್ತೇವೆ, ಒಳ್ಳೆಯ ದಿನ ಹುಡುಕ್ತೇವೆ. ಅದೆಲ್ಲ ಪೂರ್ಣ ಮನೆಯನ್ನ ಪ್ರತಿನಿಧಿಸುವುದು ಮುಖದ್ವಾರ. ಆದ್ದರಿಂದ ಅದೇನನ್ನ ತೋರಿಸುತ್ತೆ, ಮನೆಯ ಲಕ್ಷ್ಮಿಯನ್ನ ತೋರಿಸುತ್ತೆ. ಅರಿಶಿಣ ಕುಂಕುಮಾದಿಗಳಿಂದ ಹೊಸಲು ಪೂಜಿತವಾಗಿದೆ ಅಂದ್ರೆ, ರಂಗವಲ್ಲಿಯಿಂದ ಅಲಂಕೃತವಾಗಿದೆ ಅಂದ್ರೆ ಆ ಮನೆಯ ಲಕ್ಷ್ಮೀ ನಿವಾಸವಾಗಿದೆ ಅನ್ನುವ ತತ್ವ. ಹಾಗಾಗಿ ಅದು ಶ್ರೀಂ ಎಂಬ ಬೀಜಾಕ್ಷರವನ್ನ, ಗೃಹ ಎಂಬುದು ಶ್ರೀಂ ಎಂಬ ಬೀಜಾಕ್ಷರವನ್ನ ಪ್ರತಿನಿಧಿಸುತ್ತೆ. ಇನ್ನು ತೋರಣ ಅನ್ನುವುದನ್ನ ನಾವು ಏನು ಹೇಳಿದ್ವಿ, ತೋರಣ ಅನ್ನುವುದು ಬೆಳಕು. ಆದ್ದರಿಂದ ಅದು ಹ್ರೀಂ ಎಂಬ ಬೀಜಾಕ್ಷರವನ್ನ ಹೇಳುತ್ತೆ. ಹೀಗೆ ಐಂ, ಕ್ಲೀಂ, ಸೌಹು, ಶ್ರೀಂ, ಹ್ರೀಂ ಎಂಬ ಬೀಜಾಕ್ಷರಗಳಿಂದ ಕೂಡಿರುವಂಥ ನಾಮ ವದನಸ್ಮರ, ಮಾಂಗಲ್ಯ, ಗೃಹ ತೋರಣ, ಚಿಲ್ಲಿಕಾ. ಒಂದು ಬೀಜಾಕ್ಷರ ಸಾಕು ನಮಗೆ ಬೇಕಾದ್ದನ್ನೆಲ್ಲ ಕೊಡಬಲ್ಲಕ್ಕೆ. ಇಷ್ಟು ಬೀಜಾಕ್ಷರಗಳನ್ನು ಒಳಗೊಂಡಿದ್ದಾಗ ಈ ನಾಮದಲ್ಲಿ ಏನೇನಿದೆ ನಾವು ಸಂಗ್ರಹವಾಗಿ ನೋಡಿಕೊಂಡಿದ್ದೇವೆ. ಅವಳ ಮುಖವನ್ನ ನೆನಪಿಸಿಕೊಂಡ ಮಾತ್ರದಿಂದ ನಮಗೆ ಸರ್ವಮಂಗಳ ಇದೆ. ನಮ್ಮ ಬಯಕೆಗಳು ಏನೇ ಬಂದು ಅದರಿಂದ ನಮಗೆ ಬಾಧೆ ಉಂಟಾಗುವುದಾದರೆ ತಾಯಿಯ ಮುಖಾರವಿಂದದ ಅಭಯ ನಮಗೆ ಇದೆ. ಮತ್ತೆ ತಾಯಿಯ ಹುಬ್ಬಿನ ಚಲನ ಮಾತ್ರದಿಂದ ನಮ್ಮೆಲ್ಲ ಕಾಮನೆಗಳು ಈಡೇರಬಲ್ಲಂಥ ಸಾಮರ್ಥ್ಯ ಇದೆ. ಆದ್ದರಿಂದ ಮತ್ತೆ ಆ ಮನೆಯ ಎಲ್ಲ ಅಂದ್ರೆ ತಾಯಿಯ ಮುಖ ಎಂಬ ಮನೆಯನ್ನು ನಾವು ಪರಿಭಾವಿಸಿಕೊಂಡು ನಾವು ಆ ತಾಯಿಯ ಮುಖಾರವಿಂದವನ್ನು ನೋಡ್ತಾ ಇದ್ರೆ ಸಾಕು, ನಮ್ಮ ಎಲ್ಲ ಭೌತಿಕ ಪಾರಮಾರ್ಥಿಕ ಎಲ್ಲ ಬದುಕು ಕೂಡ ಸುಮಂಗಳವಾಗುತ್ತೆ, ಆನಂದದಾಯಕವಾಗುತ್ತೆ, ಸುಖದಾಯಕವಾಗುತ್ತೆ ಅನ್ನುವ ತತ್ವವನ್ನ ಈ ವದನಸ್ಮರ ಮಾಂಗಲ್ಯ ಗೃಹ ತೋರಣ ಚಿಲ್ಲಿಕಾ ಅನ್ನುವ ನಾಮ ತೋರಿಸ್ತಾ ಇದೆ. ಈಗ ನಾವು ಕಿರೀಟದಿಂದ ಇಳಿದು ಹಣೆಗೆ ಬಂದಿದ್ವಿ. ಹಣೆಯಲ್ಲಿರುವ ಅರ್ಧಚಂದ್ರ, ಕಿರೀಟದಲ್ಲಿರುವ ಅರ್ಧಚಂದ್ರ ಸೇರಿ ಪೂರ್ಣಚಂದ್ರ ಅನ್ನುವ ತತ್ವವನ್ನು, ಶಿವನನ್ನು ಪಾರ್ವತಿಯನ್ನು ಸೇರಿಸುವ ಚಿತ್ ಮತ್ತು ಅಚಿತ್ ಈ ಎಲ್ಲ ತತ್ವವನ್ನ ಅಲ್ಲಿಂದ ಪರಿಭಾವಿಸಿಕೊಂಡು ಬಂದು ಈಗ ಹುಬ್ಬಿಗೆ ಬಂದಿದ್ವಿ. ಈಗ ಕಣ್ಣಿಗೆ ಬರ್ತಾ ಇದ್ದೇವೆ. ಏನದು? ವಕ್ತ್ರಲಕ್ಷ್ಮೀ ಪರಿವಾಹ ಚಲನ್ ಮೀನಾಭ ಲೋಚನ. ಮತ್ತೆ ವಕ್ತ್ರನೇ ಇದೆ. ವದನ ಅಂದ್ರೂ ಒಂದೇ, ವಕ್ತ್ರ ಅಂದ್ರೂ ಒಂದೇ, ಮುಖ ಅಂದ್ರೂ ಒಂದೇ. ಮುಖ, ವದನ, ವಕ್ತ್ರ ಎಲ್ಲ ಸಮಾನವಾದ ಪದ. ವಕ್ತ್ರ ಅಂದ್ರೆ ಮುಖ, ಲಕ್ಷ್ಮಿ ಅಂದ್ರೆ ಲಕ್ಷ್ಮಿ. ವಕ್ತ್ರ ಲಕ್ಷ್ಮೀ ಪರಿವಾಹ. ಪರಿವಾಹ ಅಂದ್ರೆ ಆ ಮುಖ ಎಂಬ ಲಕ್ಷ್ಮಿಯ ಒಂದು ಚಲನೆಯಲ್ಲಿ ಏನಿದೆ, ಚಲತ್ ಚಲಿಸುತ್ತಿರುವ ಮೀನಿನಂತೆ. ಅಂದ್ರೆ ಮುಖ ಎಂಬ ಲಕ್ಷ್ಮಿ, ಆ ಲಕ್ಷ್ಮಿಯಲ್ಲಿರ್ತಾಳೆ, ಸಮುದ್ರದಲ್ಲಿರ್ತಾಳೆ. ಹಾಗೆ ಮುಖ ಎಂಬ ಲಕ್ಷ್ಮಿ ಇರುವ ಆ ಸಮುದ್ರದಲ್ಲಿ ಏನಿದೆ, ಮೀನು ಚಲಿಸ್ತಾ ಇದೆ. ಚಲನ್ ಮೀನಾಭ ಮುಖ ವಕ್ತ್ರಲಕ್ಷ್ಮೀ ಪರಿವಾಹ ಚಲನ್ ಮೀನಾಭ ಲೋಚನ. ಲೋಚನ ಅಂತ ಹೇಳಿದ್ರೆ ಕಣ್ಣು. ಆದ್ರಿಂದ ಆ ತಾಯಿಯ ಕಣ್ಣು ಹೇಗಿದೆ, ಚಲಿಸುತ್ತಿರುವ ಮೀನಿನಂತೆ ಆ ತಾಯಿಯ ಕಣ್ಣಿದೆ ಅನ್ನುವುದನ್ನ ಈ ನಾಮ ಹೇಳ್ತಾ ಇದೆ. ವಕ್ತ್ರಲಕ್ಷ್ಮೀ ಪರಿವಾಹ ಚಲತ್ ಮೀನಾಭ ಲೋಚನ. ಮುಖ ಎಂಬ ಲಕ್ಷ್ಮಿಯ ಒಂದು ಸಾಗರದಲ್ಲಿ, ಸಮುದ್ರದಲ್ಲಿ ಚಲಿಸುತ್ತಿರುವ ಮೀನಾಭ ಮೀನಿನಂಥ ಲೋಚನ ಕಣ್ಣು ಉಳ್ಳವಳು ಆಗಿದ್ದಾಳೆ. ಅಂದ್ರೆ ಲಕ್ಷ್ಮಿ ತನ್ನ ಒಂದು ಕೃಪಾ ಕಟಾಕ್ಷ ಮಾತ್ರದಿಂದ ಎಷ್ಟಕ್ಕೋ ಹೇಳ್ತಾರೆ, ನಮಗೆ ವರವನ್ನ ಕೊಡೋದು ಬೇಕಾಗಿಲ್ಲ,
ನಮಗೆ ಏನು ಬೇಕು ತಾಯಿಯ ಒಂದು ನೋಟ ಬಿದ್ದು ಬಿಟ್ರೆ ಎಲ್ಲವೂ ನೆರವೇರಿ ಹೋಗ್ಬಿಡುತ್ತೆ. ಪರಮಾತ್ಮನ ಒಂದು ಅಭಯ ದೃಷ್ಟಿ, ಕೃಪಾ ಕಟಾಕ್ಷ ಅದು ಒಂದೇ ಜೀವನದಲ್ಲಿ ಬೇಕಾದ್ದು. ಆದ್ರಿಂದ ಚಲನ್ಮೀನಾಭಲೋಚನ, ಅದು ಚಲಿಸ್ತಾ ಇದೆ ಅನ್ನುವುದರಿಂದ ಏನು ಹೇಳ್ತಿದ್ದಾರೆ, ಒಬ್ಬನಿಗೇ ಅನುಗ್ರಹ ಮಾಡಿಕೊಂಡು ಕೂತಿಲ್ಲ, ಓಡಾಡ್ತಾ ಇರೋದ್ರಿಂದ ಎಲ್ಲರಿಗೆ ಅನುಗ್ರಹ ಮಾಡ್ತಿದೆ. ಯಾರ್ಯಾರು ಆ ಪರಮಾತ್ಮನ ಅನುಗ್ರಹವನ್ನ ಬಯಸ್ತಿದ್ದಾರೆ ಅವರೆಲ್ಲರಿಗೆ ಅನುಗ್ರಹವನ್ನ ಮಾಡುವುದಕ್ಕೆ ಅದು ಈ ಕಡೆಗೆ ಚಲಿಸುತ್ತೆ, ಆ ಕಡೆಗೆ ಚಲಿಸುತ್ತೆ, ಮೇಲಕ್ಕೆ ಚಲಿಸುತ್ತೆ, ಕೆಳಕ್ಕೆ ಚಲಿಸುತ್ತೆ. ಎಲ್ಲಾ ರೀತಿಯಲ್ಲಿ ತನ್ನ ಲೋಚನವನ್ನ, ಮೀನು ನೋಡಿ ನೀರೊಳಗೆ ಒಂದು ಕ್ಷಣ ಸುಮ್ಮನೆ ಕೂತ್ಕೊಳ್ಳುತ್ತಾ, ಚಲಿಸ್ತಾನೇ ಇರುತ್ತೆ, ನಿರಂತರವಾಗಿ ಚಲಿಸ್ತಿರುತ್ತೆ. ಅದು ಮೇಲೋ ಕೆಳಗೋ ಎಲ್ಲೋ ಏನೋ ಮೀನ್ ಕಾಣ್ಲೇ ಇಲ್ವಲ್ಲ ಅಂದ್ರೆ ಬುಳಕ್ಕಂತ ಮೇಲಕ್ಕೆ ಬಂದಿರುತ್ತೆ. ಹಾಗೆ ಕಾಣ್ತು ಅನ್ನೋ ವೇಳೆಗೆ ಮತ್ತೆ ಅದು ಎಲ್ಲೋ ಜಾರು ಬಿಟ್ಟಿರುತ್ತೆ. ಆ ರೀತಿ ತಾಯಿಯ ಕೃಪೆ ಎಂಬುದು ಯಾರ ಮೇಲೆ ಯಾವಾಗ ಹೇಗೆ ಅನುಗ್ರಹ ಮಾಡ್ತಾ ಇದೆ ಅನ್ನುವುದರ ಅರಿವೇ ನಮಗೆ ಬರದೇ ಇರುವಂತೆ ತಾಯಿ ಏನು ಮಾಡ್ತಾಳೆ, ತನ್ನ ಒಂದು ಮೀನಿನಂಥ, ಆದ್ರಿಂದ ಮೀನಾಕ್ಷಿ, ಆ ಮೀನಾದಂತೆ ಕಣ್ಣಿರುವವಳು ಮಧುರೆಯ ಮೀನಾಕ್ಷಿ, ಅವಳ ಕಣ್ಣಿನಿಂದನೇ ಅವಳು ಎಲ್ಲರನ್ನ ಅನುಗ್ರಹಿಸಿ ತೋರಿಸ್ತಾ ಇದ್ದಾಳೆ. ಹಾಗಾಗಿ ಈ ಒಂದು ನಾಮದಲ್ಲಿ ಕೂಡ ತಾಯಿಯ ನೋಟ ಇದೆಯಲ್ಲ, ತಾಯಿಯ ನೋಟ ಈಕ್ಷಣಾತ್ಮಿಕಾ ಶಕ್ತಿ ಅಂತ ಹೇಳ್ತಾರೆ. ಅವಳ ನೋಟ ಮಾತ್ರ ಶಕ್ತಿ, ಅದು ನಮಗೆ ಏನೇನನ್ನ ಕೊಡುತ್ತೆ ಅಂದ್ರೆ ಅದರಿಂದ ಅವಳು ಸೃಷ್ಟಿ ಮಾಡ್ತಾಳೆ, ಸೃಷ್ಟಿ ಮಾಡುವ ಸಂಕಲ್ಪವನ್ನ ಮಾಡ್ತಾಳೆ. ಆ ಸೃಷ್ಟಿ ಮಾಡುವ ಸಂಕಲ್ಪ ಅವಳು ಮಾಡಿದ ಗಳಿಗೆಯಲ್ಲಿ ನೀರಿನಲ್ಲಿ ಹೇಗೆ ಸ್ಪಂದನ, ನೀರು ಸುಮ್ಮನೆ ಇರುತ್ತೆ, ಮೀನು ಬರ್ತಾ ಇದೆ ಅನ್ನುವಾಗ ನೀರು ಹೀಗಾಗುತ್ತೆ. ನೀವು ಗಮನಿಸಿದ್ರೆ ನದಿಗಳಲ್ಲೆಲ್ಲ ಬಿಡಿ ಗೊತ್ತಾಗಲ್ಲ, ನದಿಯಲ್ಲಿ ನೀರು ಚಲಿಸ್ತಾನೆ ಇರುತ್ತೆ. ಅದೇ ನಾವು ಪುಷ್ಕರಿಣಿ ಮುಂತಾದ ಜಾಗಗಳಲ್ಲಿ ಇದ್ರೆ, ಈ ದೇವಸ್ಥಾನಗಳಿಗೆ ಸಂಬಂಧಪಟ್ಟಿದ್ರಲ್ಲಿ ಪುಷ್ಕರಿಣಿ ನೀರು ಒಂದೇ ಸಮ ಇರುತ್ತೆ. ಅದು ಯಾವಾಗೋ ಹೀಗಾಯ್ತು ಅಂದ್ರೆ ಮೀನು ಬರ್ತಾ ಇದೆ ಮೇಲಕ್ಕೆ ಅಂತ ಗುರುತು. ಆ ರೀತಿಯಲ್ಲಿ ಆ ಸ್ಪಂದನ ಶಕ್ತಿ ಅಂದ್ರೆ ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ, ಆ ಸೃಷ್ಟಿಯ ಸಂಕಲ್ಪ ಆದ ತಕ್ಷಣದಲ್ಲಿ ಬರುವ ಒಂದು ಸ್ಪಂದನ, ಆ ಸ್ಪಂದನ ಶಕ್ತಿ ಅಂದ್ರೆ ಅರ್ಥ ಏನು, ತಾಯಿ ಈಗ ನಮಗೆ ಈ ಒಂದು ಸ್ತೋತ್ರವನ್ನ ಆರಂಭ ಮಾಡಿದಾಗಲೇ ಏನಂತ ಆರಂಭ ಮಾಡಿದ್ದು, ಮಂತ್ರಿಣಿ ವಾಗ್ದೇವಿ ಮೊದಲಾದವರನ್ನ ಕರೆದವಳು ಹೇಳಿದ್ಲು, ನನ್ನ ಒಂದು ಈ ಸ್ತುತಿಯನ್ನ ನೀವು ರಚನೆ ಮಾಡಿ ಎಂಬುದಾಗಿ. ಆದ್ರಿಂದ ಅವಳ ಒಂದು ಕಟಾಕ್ಷ ಮಾತ್ರದಿಂದ ಈಗ ಅವರನ್ನು ಅನುಗ್ರಹಿಸ್ತಾ ಇದ್ದಾಳೆ. ನಾವು ನೋಡಿದ್ದೇವೆ, ಈ ಒಂದು ಮಂತ್ರವನ್ನ ಉಚ್ಚಾರ ಮಾಡುವಾಗ ಸಭೆಯಲ್ಲಿ ಸಮಸ್ತ ದೇವಾದಿ ದೇವತೆಗಳಿದ್ದಾರೆ. ಹಾಗೆ ಲಕ್ಷ್ಮೀನಾರಾಯಣ ಅವರ ಕುಟುಂಬ ಎಲ್ಲ ಇದೆ, ಶಿವ ಪಾರ್ವತಿ ಮೊದಲಾದವರ ಕುಟುಂಬ ಎಲ್ಲರೂ ಬಂದು ನೆರೆದಿದ್ದಾರೆ ಅನ್ನೋದನ್ನು ಭಾವಿಸ್ಕೊಂಡಿದ್ದೇವೆ. ಮತ್ತೆ ಪ್ರತಿ ನಾಮಕ್ಕೆ ತಾಯಿ ತಲೆದೂಗುತ್ತಾ ಇದ್ದಾಳೆ, ಸರಿಯಾಗಿದೆ ಸರಿಯಾಗಿದೆ, ಇದು ನನ್ನ ನಾಮವನ್ನ ಬಿಂಬಿಸ್ತಾ ಇದೆ, ನನ್ನ ಸ್ವರೂಪವನ್ನ ಕರೆಕ್ಟ್ ಆಗಿ ಹೇಳ್ತಾ ಇದೆ ಅಂತ ತಾಯಿ ತಲೆದೂಗುತ್ತಾ ಇದ್ದಾಳೆ. ಆದ್ದರಿಂದ ಅವಳ ಈ ಒಂದು ಸ್ಪಂದನೆ, ಆ ಸ್ಪಂದನೆಯಿಂದ ಅಂದ್ರೆ ಅವಳ ನೋಟ ಮಾತ್ರದಿಂದ ಹೇಗೆ ಈ ಒಂದು ಸ್ತೋತ್ರ ಸಾಹಿತ್ಯ ಉತ್ಪತ್ತಿಯಾಗಿ, ಇಲ್ಲದೆ ಇದ್ರೆ ಅವರಿಗೆಲ್ಲಿ ಬರಬೇಕು, ಈ ವಾಗ್ದೇವಿ ಮಂತ್ರಿಣಿ ಇವರಿಗೆ ಆ ಶಕ್ತಿ ಎಲ್ಲಿಂದ ಬರಬೇಕು, ವಾಗ್ದೇವಿ ಮಂತ್ರಿಣಿ ಮೊದಲಾದವರಿಗೆ ಆ ಶಕ್ತಿಯು ತಾಯಿಯ ಒಂದು ಕಟಾಕ್ಷ ಮಾತ್ರದಿಂದಾನೆ. ಅಮ್ಮ ನಿನ್ನನ್ನ ಹೇಳೋದಕ್ಕೆ ನಮಗೆಲ್ಲಿಂದ ಸಾಧ್ಯ ಅಂದ್ರೆ ನಾನಿದ್ದೇನೆ, ಹೋಗು ಹೇಳು ನೀನು ಅನ್ನುವಂತೆ ಅವಳ ಒಂದು ಕೃಪೆಯಿಂದ ಇದು ಹರಿದು ಬರ್ತಾ ಇರುವಂಥದ್ದು. ಹಾಗೆ ಅವಳ ಒಂದು ಕೃಪಾ ಮಾತ್ರದಿಂದ ಆರಂಭದ ದಿನ ನಾವು ನೋಡಿದ್ವು, ಅವಳೇನು ಮಾಡಿದ್ಲು, 3 ಮಕ್ಕಳಿಗೆ ಜನ್ಮ ಕೊಟ್ಲು, 3 ಮಕ್ಕಳನ್ನ ಅಲ್ಲಿ ಬಿಟ್ಲು, ನಡೆದು ಹೋದ್ಲು ಅಂತ ನೋಡಿದ್ವು. ಅವರು ಅಳ್ತಾ ಇದ್ದಾಗ ನೀನು ಸೃಷ್ಟಿ ಮಾಡು, ಸೃಷ್ಟಿ ಮಾಡೋದ್ರಿಂದ ನೀನು ಬ್ರಹ್ಮ, ನೀನು ಸ್ಥಿತಿ ಕೆಲಸ ಮಾಡು ಆದ್ರಿಂದ ನೀನು ವಿಷ್ಣು, ನೀನು ಲಯ ಮಾಡು ಆದ್ರಿಂದ ನೀನು ಶಿವ, ನೀನು ರುದ್ರ ಅಂತ ಒಬ್ಬೊಬ್ಬರಿಗೆ ಹೇಳಿ ಕೇವಲ ಕಟಾಕ್ಷ ಮಾತ್ರದಿಂದಾನೇ ಅವರಿಗೆ ಆ ಶಕ್ತಿಯನ್ನೆಲ್ಲ ಕೊಟ್ಟು ಹೋದ್ಲು. ಇದನ್ನ ನಾವು ನೋಡ್ತೇವೆ, ದೇವಿ ಭಾಗವತದಲ್ಲಿ ಈ ವಿಚಾರ ಬರುತ್ತೆ. ಆದ್ದರಿಂದ ಅವಳ ಒಂದು ಈ ಕ್ಷಣ ಮಾತ್ರದಿಂದ ನೋಡುವುದು ಒಂದು ಮೀನಲೋಚನೆ, ಆದರೆ ಆ ನೋಟ ಮಾತ್ರದಿಂದ ಬ್ರಹ್ಮ, ನಾವು ಇದರಲ್ಲಿ ರಾತ್ರಿ ಸೂಕ್ತದಲ್ಲಿ ಹೇಳ್ತೇವಲ್ವಾ,
ಕಾರಿತಾಸ್ತೆ ಯಥೋತಸ್ತ್ವಾಂ, ನಮ್ಮನ್ನು ಕೂಡ ನೀನು ನಿದ್ರಾವಶರನ್ನಾಗಿ ಮಾಡಿಬಿಟ್ಟಿದೀಯಮ್ಮ, ಮೂರ್ತಿವಂತರನ್ನಾಗಿ ಮಾಡಿರೋಳು ನೀನು, ನಮ್ಮಲ್ಲಿ ಚಟುವಟಿಕೆಯನ್ನ ನೀನೇ ತರಿಸ್ಬೇಕಮ್ಮ ಎನ್ನುವುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಪ್ರತಿದಿನ ರಾತ್ರಿ ಸೂಕ್ತದಲ್ಲಿ. ಆ ರೀತಿ ತಾಯಿಯ ನೋಟ ಮಾತ್ರದಿಂದ ಬ್ರಹ್ಮಾದಿಗಳಲ್ಲಿ ಸ್ಪಂದನೆ ಉಂಟು ಮಾಡಿ ಅವರು ಸೃಷ್ಟಿ ಸ್ಥಿತಿ ಲಯಾದಿ ಕಾರ್ಯವನ್ನ ಮಾಡುವ ಶಕ್ತಿ ಅವರಲ್ಲಿ ಬರುವಂತೆ ಅವಳು ಮಾಡ್ತಾಳೆ ಅನ್ನುವುದಕ್ಕಾಗಿ ಅವಳನ್ನ ಏನಂತ ಕರೆದಿದ್ದಾರೆ? ವಕ್ತ್ರಲಕ್ಷ್ಮೀ ಪರಿವಾಹ ಚಲನ್ ಮೀನಾಭ ಲೋಚನ ಎಂಬುದಾಗಿ ಕರೆದಿದ್ದಾರೆ. ಇನ್ನು ಇವಳ ಒಂದು ಲೋಚನ ಇದೆಯಲ್ಲ, ಅಂದ್ರೆ ಇವಳ ಕಣ್ಣು ಅನ್ನೋದಿದೆಯಲ್ಲ, ಈ ಕಣ್ಣನ್ನ ನಮ್ಮ ಸೌಂದರ್ಯ ಲಹರಿಯಲ್ಲಿ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ಅದಕ್ಕೆ ಅವಳ ಕಣ್ಣಲ್ಲಿ ನಮ್ಮ ಒಂದು ಪವಿತ್ರವಾಗಿರುವಂತಹ ಕ್ಷೇತ್ರಗಳು ಇದೆ. ಯಾವ್ಯಾವುದಿದೆ? ವಿಶಾಲ, ಕಲ್ಯಾಣಿ, ಮಥುರಾ, ಮಾಯಾ, ಇವೆಲ್ಲ ಅವಂತಿ, ಇವೆಲ್ಲ ನಾವು ಪವಿತ್ರವಾದ ಕ್ಷೇತ್ರಗಳು ಎಂಬುದಾಗಿ ಭಾವಿಸಿರುವಂಥದ್ದು. ಅದೆಲ್ಲ ಇವಳ ಕಣ್ಣೊಳಗಿದೆಯಂತೆ. ಅವಳ ಕಣ್ಣೊಳಗೆ ಈ ಎಲ್ಲ ಕ್ಷೇತ್ರಗಳು ಇದೆಯಂತೆ. ಅದು ಏನನ್ನು ಹೇಳ್ತಾ ಇದೆಯಂತೆ? ವಿಶಾಲ ಅಂದ್ರೆ ವಿಶಾಲ ಅನ್ನುವ ನಗರಿ. ಹಾಗೆ ತಾಯಿಯ ಕಣ್ಣು ವಿಶಾಲ. ಎಷ್ಟು ವಿಶಾಲವಾಗಿದೆ? ಎಲ್ಲವನ್ನ ನನಗೆ ಮಾತ್ರ ಜಾಗ ಕೊಡುವಷ್ಟಲ್ಲ, ನಿಂಗೆ ಜಾಗ ಇಲ್ಲ ಹೋಗು ಅಂತ ತಳ್ಳುವಷ್ಟಲ್ಲ, ಎಲ್ಲರನ್ನು ಒಳಗೊಳ್ಳಿಸುವಷ್ಟು ವಿಶಾಲವಾಗಿದೆ. ಇಡೀ ವಿಶ್ವಾಂಡ ಬ್ರಹ್ಮಾಂಡಗಳನ್ನ ತುಂಬಿಕೊಂಡ್ರು ಇನ್ನೂ ಚೂರು ಪಕ್ಕದಲ್ಲಿ ಜಾಗ ಇರಬಹುದು. ಅಂಥ ಒಂದು ಲೋಚನ, ಅದನ್ನ ವಿಶಾಲ ಅನ್ನುವ ನಾಮ ಹೇಳ್ತಾ ಇದೆಯಂತೆ. ಆ ನೋಟದಿಂದ ಏನ್ ಮಾಡ್ತಾ ಇದ್ದಾಳೆ? ಕಲ್ಯಾಣಿ, ಮಂಗಳವನ್ನ ಅವಳು ಉಂಟು ಮಾಡ್ತಾ ಇದ್ದಾಳೆ. ನಾವು ಹಿಂದಿನ ನಾಮದಲ್ಲಿ ನೋಡಿದ್ವಲ್ಲ, ಹಾಗೆ ಅವಳು ಮಂಗಳವನ್ನ ಉಂಟು ಮಾಡೋಳಾಗಿದ್ದಾಳೆ. ಮತ್ತೆ ಇನ್ನೇನಾಗಿದ್ದಾಳೆ? ಸ್ಫುಟ ರುಚಿರ ಅಯೋಧ್ಯ. ಅಯೋಧ್ಯ ಅನ್ನುವುದು ಪವಿತ್ರವಾದ ಕ್ಷೇತ್ರ. ಈಗ ಎಲ್ಲರೂ ಕೂಡ ಓಡಿ ಧಾವಿಸಿ ಹೋಗ್ತಾ ಇದ್ದಾರೆ ನೋಡ್ಕೊಂಡು ಬರಕ್ಕೆ. ಅದು ಸ್ಫುಟ ರುಚಿ, ಆ ಕಣ್ಣಿನಿಂದ ಕಾಂತಿ ಬರ್ತಾ ಇದೆಯಲ್ಲ, ಆ ಕಾಂತಿಯ ಜೊತೆಯಲ್ಲಿ ಸ್ಪರ್ಧಿಸುವುದಕ್ಕೆ, ಯೋಧ ಅಂದ್ರೆ ಸ್ಪರ್ಧಿಸುವುದಕ್ಕೆ ಯಾರೂ ಇಲ್ಲ. ತಾಯಿಯ ಕಣ್ಣಿನ ಕಾಂತಿ ಇದೆಯಲ್ಲ, ಆ ಕಾಂತಿಯೊಡನೆ ಸ್ಪರ್ಧೆಗೆ ಯಾರೂ ಇಲ್ಲ. ಸ್ಫುಟ ರುಚಿ, ಆ ಕಾಂತಿ ಹೇಗೆ ಮಿರುಗುತ್ತಾ ಇದೆ, ಅದು ಸ್ಫುಟ ರುಚಿ ಅಯೋಧ್ಯ, ಮೂರನೆಯ ಪವಿತ್ರವಾದ ನಗರಿ ಅದು. ಇನ್ನು ಕುವಲಯೈಹಿ ಕೃಪಾಧಾರಾ ಧಾರಾ. ಧಾರಾ ಅನ್ನುವುದು ಒಂದು ಪವಿತ್ರವಾದ ನಗರಿ. ಧಾರಾನಗರ ನಮ್ಮ ಒಂದು ಚರಿತ್ರೆಯಲ್ಲೂ ಕೂಡ ಪವಿತ್ರವಾಗಿರುವಂಥದ್ದು. ಧಾರಾನಗರದ ರಾಜ ಭೋಜರಾಜ. ಭೋಜರಾಜನ ಚರಿತ್ರೆ ಕೂಡ ಅತ್ಯಂತ ವಿಶಿಷ್ಟವಾದದ್ದು. ಆ ಧಾರಾ ಏನು? ಧಾರ ಕೃಪಾಧಾರ. ಇವಳ ಕಣ್ಣು ನೋಡಿ ಇರೋದಿಷ್ಟೇ, ವಕ್ತ್ರಲಕ್ಷ್ಮೀ ಪರಿವಾಹ. ಆ ಕಣ್ಣನ್ನ ಇಷ್ಟು ರೀತಿಯಲ್ಲಿ ಸೌಂದರ್ಯ ಲಹರಿ ಹೇಳ್ತಾ ಇದೆ. ಎಲ್ಲ ಪವಿತ್ರ ಕ್ಷೇತ್ರಗಳಿಲ್ಲಿದೆ. ಯಾಕೆ ಅಯೋಧ್ಯೆಗೆ ಹೋಗ್ತೀಯೇ? ಯಾಕೆ ನೀನು ಕಲ್ಯಾಣಿ ನಗರಕ್ಕೆ ಹೋಗ್ತೀಯೇ? ಯಾಕೆ ವಿಶಾಲ ಅನ್ನುವ ನಗರಿಗೆ ಹೋಗ್ತೀಯೇ? ಎಲ್ಲ ನಗರವೂ ಕೂಡ ಈ ತಾಯಿಯ ಕಣ್ಣೊಳಗೆ ಇದೆ. ತಾಯಿಯ ಕಣ್ಣನ್ನ ನೋಡ್ತಾ ಇರೋ ಸಾಕು, ಸಕಲ ಪವಿತ್ರ ನಗರಗಳು ಕೂಡ ಅಲ್ಲಿ ನಿನಗೆ ಇದೆ. ಕೃಪಾಧಾರ ಧಾರ ಕಿಮಪಿ ಮಧುರಾ ಭೋಗವತಿ. ಮಧುರಾ ನಗರಿ ಭೋಗಗಳನ್ನ, ಸರ್ವ ಭೋಗಗಳು ಉಳ್ಳದ್ದು ಮಧುರಾ ನಗರಿ. ತಾಯಿಯ ಕಣ್ಣಿನಲ್ಲಿ ಆ ಸರ್ವ ಮಾಧುರ್ಯ ಇದೆ. ಸರ್ವ ಅಂದ್ರೆ ನೋಡ್ತಾ ಇದ್ರೆ ಇನ್ನೂ ನೋಡ್ಬೇಕು, ಇನ್ನೂ ನೋಡ್ಬೇಕು, ಇನ್ನೂ ನೋಡ್ಬೇಕು ಅನ್ಸುತ್ತೆ. ಕಣ್ಣನ್ನ ಕಣ್ಣಿಂದ ಕೀಳೋದಕ್ಕೆ ಆಗೋದಿಲ್ಲ. ಅಂಥ ಭೋಗವತಿ ಮಧುರಾ ನಗರಿ. ಆ ಮಥುರಾ ನಗರಿ ಎಂಬುದು ಈ ತಾಯಿಯ ಕಣ್ಣೊಳಗೆ ಇದೆ. ಇನ್ನು ಅವಂತಿ ದೃಷ್ಟಿಸ್ತೆ. ಅಮ್ಮ ತೇ ದೃಷ್ಟಿ ಅವಂತಿ, ರಕ್ಷಿಸುವಂಥದ್ದು. ಅವಂತಿ ಎನ್ನುವುದು ನಗರ, ಅವಂತಿ ಎನ್ನುವುದು ದೃಷ್ಟಿ. ತಾಯಿಯ ದೃಷ್ಟಿ. ನಾವೀಗ ಎರಡು ನಾಮದಲ್ಲಿ ಇದೆಲ್ಲ ನೋಡಿದ್ವಿ ಅಲ್ವಾ, ಅದನ್ನೇ ಸಂಗ್ರಹ ಮಾಡಿ ಸೌಂದರ್ಯ ಲಹರಿಯಲ್ಲಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಅವಂತಿ ದೃಷ್ಟಿಸ್ತೆ ಬಹುನಗರ ವಿಸ್ತಾರ ವಿಜಯ. ವಿಜಯ ಅನ್ನುವ ನಗರಿ ಅದು ನಮಗೆ ವಿಸ್ತಾರವಾದ ಗೆಲುವು, ಎಲ್ಲೂ ಸೋಲಿಲ್ಲ. ಲಾಭಸ್ತೇಷಾಂ ಜಯಸ್ತೇಷಾಂ ಕುತಸ್ತೇಷಾಂ ಪರಾಭವ. ಯಾರಿಗೆ ಪರಮಾತ್ಮನಲ್ಲಿ ಮನಸ್ಸು ನೆಲೆ ನಿಂತಿದೆಯೋ ಅವರಿಗೆ ಯಾವಾಗಲೂ ಲಾಭವೇ, ಹಾಗೆ ಅವರಿಗೆ ಯಾವಾಗಲೂ ಗೆಲುವೆ. ಲಾಭ ತೇಷಾಂ ಜಯ ತೇಷಾಂ ಕುತಃ ತೇಷಾಂ ಪರಾಭವ. ಅವರಿಗೆ ಸೋಲುಂಟಾಗಕ್ಕೆ ಹೇಗೆ ಸಾಧ್ಯ? ಅವರಿಗೆ ಸೋಲೆಂಬುದೇ ಇಲ್ಲ.
ಆ ತಾಯಿಯ ಕಣ್ಣಿನಲ್ಲಿ ಅಂಥ ವಿಜಯ ಎಂಬ ನಗರಿ ಇದೆ ಅಮ್ಮ. ಧ್ರುವಂ ತತ್ತನ್ನಾಮ, ಯಾವ ಯಾವ ಹೆಸರು ಹೇಳ್ತಾ ಇದ್ದೇವೆ, ವಿಶಾಲ, ಮಥುರಾ, ಅವಂತಿ, ಮಾಯಾ, ಅಯೋಧ್ಯ, ಆಯಾಯ ಹೆಸರಿಗೆ ತಕ್ಕ ಭಾವ, ಕಲ್ಯಾಣಿ, ಮಂಗಳ, ವಿಶಾಲ, ವಿಸ್ತಾರ, ಅದದೇ ಅರ್ಥ, ಅದಕ್ಕೆ ತಕ್ಕ ರೂಪ, ಅದದೇ ತಕ್ಕ ಅರ್ಥ, ಇವುಗಳಿಂದ ಕೂಡಿದವಳಾಗಿ ಅಮ್ಮ ನೀನು. ಧ್ರುವನ್ನಾಮ ವ್ಯವಹರಣ ಯೋಗ್ಯ, ವ್ಯವಹಾರದಲ್ಲಿ ನಾವು ವಿಜಯ ಅಂತ ಕರಿತೇವೆ, ಭೋಜ ನಗರಿ, ಧಾರಾನಗರಿ ಅಂತೇವೆ. ವ್ಯವಹಾರದಲ್ಲಿ ನಗರ ಇರಬಹುದಮ್ಮ, ಅದೆಲ್ಲ ಏನಾಗಿದೆ, ನಿನ್ನ ಒಂದು ಈ ಕ್ಷಣದಲ್ಲಿ ತುಂಬಿಕೊಂಡು ಅದೇನ್ ಮಾಡ್ತಾ ಇದೆ, ನಮಗೆ ಸಕಲ ಮಾಂಗಲ್ಯವನ್ನ, ಸಕಲ ಫಲಗಳನ್ನ, ಸಕಲ ಐಶ್ವರ್ಯವನ್ನ ಎಲ್ಲವನ್ನ ಕರುಣಿಸುವಂಥದ್ದಾಗಿದೆ. ಆದ್ರಿಂದ ಯಾವ ಯಾವುದೋ ನಗರಿಗೆ ಹೋಗಲಿಲ್ಲ ನಾನು, ಅಲ್ಲಿ ಕಾಶಿಗೆ ಹೋಗಲಿಲ್ಲ, ಅಯೋಧ್ಯೆಗೆ ಹೋಗಲಿಲ್ಲ, ಏನು ದುಃಖ ಬೇಡ. ತಾಯಿಯ ಒಂದು ಕೃಪಾ ಕಟಾಕ್ಷ, ಆ ತಾಯಿಯ ಕಟಾಕ್ಷವನ್ನ ಕಣ್ಮನಗಳೊಳಗೆ ನೆನಪಿಸಿಕೋ ಸಾಕು. ಅದು ಏನನ್ನ ಕೊಡುತ್ತೆ ನಿನಗೆ, ಆ ಎಲ್ಲ ಲೋಕಗಳ ಎಲ್ಲ ಪವಿತ್ರ ಕ್ಷೇತ್ರಗಳ ದರ್ಶನವನ್ನ ಅದು ಉಂಟು ಮಾಡುತ್ತೆ. ಅದು ಕೇವಲ ಕ್ಷೇತ್ರ ಮಾತ್ರ ಅಲ್ಲ, ಆ ಕ್ಷೇತ್ರಕ್ಕೆ ಹೋದಾಗ ನಮಗೆ ದೊರಕುವ ಫಲ ಇದೆಯಲ್ಲ, ಆ ಫಲವನ್ನೂ ಕೂಡ ಅದು ನಮಗೆ ಕರುಣಿಸಿ ಕೊಡುತ್ತೆ. ಹಾಗಾಗಿ ತಾಯಿಯ ಒಂದು ಕಣ್ಣೊಳಗೆ ಎಲ್ಲ ಪವಿತ್ರವಾದ ನಗರಗಳು ಕೂಡ ಇದೆ ಅನ್ನುವುದನ್ನ ವಕ್ತ್ರ ಲಕ್ಷ್ಮೀ, ಆ ವಕ್ತ್ರ ಲಕ್ಷ್ಮೀ ಪರಿವಾಹದಲ್ಲಿ ಯಾವ ಯಾವ ಲಕ್ಷ್ಮಿ ಅಂದ್ರೆ ಕಲ್ಯಾಣ ಲಕ್ಷ್ಮಿ, ವಿಜಯಲಕ್ಷ್ಮಿ, ಈಗ ನಾವು ಹೇಳಿದ್ವಲ್ಲ ಕೃಪಾಲಕ್ಷ್ಮಿ, ಆ ರೀತಿ ಎಲ್ಲ ಲಕ್ಷ್ಮಿಗಳು ಕೂಡ ಅಲ್ಲಿ ವಾಸ ಮಾಡ್ತಿದ್ದಾರೆ. ಇವರೆಲ್ಲರೂ ಕೂಡ ಈ ಒಂದು ಲೋಕದಲ್ಲಿ ಆಯಾಯ ಹೆಸರಿನಿಂದಲೇ ಪ್ರಸಿದ್ಧವಾಗಿರುವ ನಗರಿಗಳಾಗಿ ಇದ್ದಾರೆ. ಅಂಥ ನಗರಗಳ ದರ್ಶನವನ್ನ ನಾವು ತಾಯಿಯ ಈ ಒಂದು ಕಣ್ಣುಗಳೊಳಗೆ, ಮೊದಲಿಗೆ ತೋರಣದೊಳಗೆ, ಈಗ ಕಣ್ಣುಗಳೊಳಗೆ ಎಲ್ಲವನ್ನ ನಾವು ನೋಡಬಹುದು. ಈ ನಾಮದ ಮುಂದಿನ ವಿವರಣೆಯನ್ನು ನಾವು ನಾಳೆ ದಿವಸ ನೋಡೋಣ.